ಬಸವನಬಾಗೇವಾಡಿ ಮತಕ್ಷೇತ್ರದಲ್ಲಿ ಯಾವಾಗ ಗೆಲ್ತೀರಿ? ಬಸವನಬಾಗೇವಾಡಿ ಮತಕ್ಷೇತ್ರದಲ್ಲಿ ಕೂಡ ನಾವು ಈಗಾಗಲೇ ಗೆದ್ದಿದ್ದೀವಿ. ಜನ ಏನು ತಮ್ಮ ಹಿಂದೆ ಹಿಂದೆ ಏನು ಮಾತಾಡ್ತಾರೆ ಅದ್ರ ಪ್ರಕಾರ ಮನಸ್ಸು ಮಾತ್ರ ಕಾಂಗ್ರೆಸ್ದಲ್ಲಿ, ದೇಹ ಮಾತ್ರ ಬಿಜೆಪಿ. ಇಲ್ಲ, ನಾವು ಯಾವತ್ತೂ ಕಾಂಗ್ರೆಸ್ದಾಗ ಇಲ್ಲೇ ಇಲ್ಲ. ನಾನು ಹುಟ್ಟುವುದ್ರಾಗ ಕಾಂಗ್ರೆಸ್ಸಿನ ವಿರೋಧಿಯಾಗಿ. ಬಸವನಬಾಗೇವಾಡಿ ಮತಕ್ಷೇತ್ರ ಬಿಜೆಪಿ ಭದ್ರಕೋಟೆ ಆಗಿತ್ತು, ಈಗ ಛಿದ್ರ ಆಗಿಬಿಟ್ಟಿದೆ. ಛಿದ್ರ ಅಂದ್ರೆ ಏನು ಅವು ಜನ ಹಿಂಗಿರ್ತೈತಲ್ರಿ, ಒಮ್ಮೆ ಮೇನ್ ಆಕತ್ತಂತಂದ್ರೆ ಈಗ ಒಮ್ಮೆ ನೋಡಿರ್ತಾರೆ ಹೊಸಬ್ರು ನೋಡ್ಬೇಕು ಅನ್ನುವಂಥ ವಿಚಾರವನ್ನು ಎಲ್ಲ ಇದ್ರೊಳಗೂ ಇರ್ತೈತಿ, ಎಲ್ಲ ಕ್ಷೇತ್ರದಾಗ. ಬೆಳ್ಳುಬಿ ರಾಜಕಾರಣ ಅಂತ ಆಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸಂಕ್ರಾಜ್ ಅವರು ರಾಜಕೀಯಕ್ಕೆ ಬಂದರು. ಹಂಗೆ ಏನಿಲ್ಲ, ಆ ರೀತಿ ಏನಿಲ್ಲ. ಕೆಲವೊಬ್ರು ವ್ಯಾಖ್ಯಾನ ಆ ರೀತಿ ಮಾಡ್ತಾರೆ. ಆಮೇಲೆ ನಾನು ಮೊದಲು ವಾಜಪೇಯಿ ಅವರ ಮತ್ತು ಅಡ್ವಾಣಿ ಅವರು ಇವರಿಬ್ಬರು ನನಗೆ ಆದರಣೀಯವಾಗಿ ನಾನು ತೆಗೆದುಕೊಂಡು ಕರ್ನಾಟಕ ರಾಜ್ಯದಲ್ಲಿ ನನಗೆ ಮಾಜಿ ಮುಖ್ಯಮಂತ್ರಿಗಳಾದಂಥ ರಾಮಕೃಷ್ಣ ಹೆಗಡೆ ಅವರು ಕೂಡ ನನಗೆ ಅಚ್ಚುಮೆಚ್ಚಿನ ನಾಯಕರು. 94 MLA ಕ್ಯಾಂಡಿಡೇಟ್. ಯಾಕೆ ನೀವು ತಮ್ಮ ಮುಂದೆ 2008 ಯಾಕೆ ನೀವು ತಮ್ಮ ಟಿಕೆಟ್ ಹಾಕಕ್ಕೆ ಸಾಗೋದಿಲ್ಲ? ಅದೇ ನಾವು ಇವರು ಬೆಳ್ಳುಬ್ಬಿಯವ್ರು ಬಂದರು ನಮ್ಮ ಪಕ್ಷಕ್ಕೆ. ಬಂದದ್ನಾಗ ಅವ್ರು ನಮ್ಕಿನ ಸೀನಿಯರ್ ಅವರಿಗೆ ಮಾಡಲಿಕ್ಕೆ ನಾನು ಕಟಿಬದ್ಧನಾಗಿದ್ದೀನಿ ಅಂತೇಳಿ ಆ ಸಂದರ್ಭದಲ್ಲಿ ನಾನು ಕೂಡ ಪ್ರಚಾರ ವೇಳೆಯಲ್ಲಿ ನಾನು ಹೇಳಿದ್ದೆ. ಅದರಂಗೆ ನನಗೆ ಅಧಿಕಾರ ಸಿಗಲಿಲ್ಲ. ಬಟ್ ಸಿಗಲಿಲ್ಲದ್ರೂ ಕೂಡ ನಾನು ಮುಳವಾಡ ಯತ್ನೀರವರ ಬಗ್ಗೆ ಸಾಕಷ್ಟು ಹೋರಾಟಗಳನ್ನು ನಾವು ಮಾಡಿದ್ವಿ. ಬಿಜಾಪುರದಲ್ಲಿ ಬಸವನಗೌಡರ ಜೊತೆಯಲ್ಲಿ ಕೂಡಿ ಹೋರಾಟ ಮಾಡಿದ್ವಿ. ಪಕ್ಷದ ನೀವು ಸೀನಿಯರ್ ಅಲ್ಲ? ಪಕ್ಷದ ಸೀನಿಯರ್ ಇದ್ದರೂ ಕೂಡ ಅವರು ನಮ್ಮ ಮನೆಯಲ್ಲೇ ನಮ್ಮ ತಂದೆ ಸಮಾನರು. ನಾವೆಲ್ಲ ಅವರಿಗೆ ಅವಕಾಶ ಮಾಡಿಕೊಟ್ಟು ಮತ್ತು ಅವರೆಲ್ಲ ಮಂಡಲ ಪ್ರಧಾನರಾಗಿ ಕೆಲಸ ಮಾಡಿದರು, ಅನುಭವಿಸ್ತಾರೆ. ನಾವು ಹೇಳಿದ್ವಿ ಯಡಿಯೂರಪ್ಪನವ್ರ ಮನೆಗೆ ಹೋಗಿ, ನೀವು ಈಗ ಬೆಳ್ಳುಬ್ಬಿಯವರಿಗೆ ಟಿಕೆಟ್ ಕೊಡ್ರಿ, ನಾವು ಆರಿಸಿ ಬರಲಿಲ್ಲ ಅಂದ್ರೆ ನಿಮ್ಮ ಮಾರಿನ ನೋಡಂಗಿಲ್ಲ, ನಿಮ್ಮ ಟ್ಯಾಕು ಬರೋಂಗಿಲ್ಲ. ನೀವು ನಿಮ್ಮ ಅವ್ರ ಟಿಕೆಟ್ ಬಿಟ್ಟು ಕೊಟ್ಟರೆ ಪಟ್ಟು ಹಿಡಿದ್ರೆ ನೀವು MLA ಆಗಿ ಇರ್ತೀರಿ. ಆ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ನಮ್ಮ ಸ್ನೇಹಿತರೆಲ್ಲ MLA ಆಗಿದ್ದಾರೆ. ನಾವು ಯುವ ಮೋರ್ಚಾದಾಗ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾವು ಬಸವನಗೌಡರ ಇಲೆಕ್ಷನ್ ಕೂಡ ಸಾಕಷ್ಟು ನಾವು MP ಇದ್ದಾಗ ಭಾಳ ಮಾಡಿದ್ವಿ. ಅವ್ರ ಹೋರಾಟದಲ್ಲಿ ನಾವು ಸತತವಾಗಿ ಭಾಗವಹಿಸಿ ನಾವು ಜೊತೆಯಲ್ಲೇ ಕೆಲಸ ಮಾಡಿದ್ವಿ. ಬಸವನಬಾಗೇವಾಡಿ ಮತಕ್ಷೇತ್ರದ ರಾಜಕಾರಣದ ಮಾಸ್ಟರ್ ಮೈಂಡ್ ಅಂದರೆ ಹೆಗಡೆ ಅವರ ಮಾತು. ಏನಿಲ್ಲ, ನನಗೆ ನಾನು ಮತ್ತೊಬ್ಬರು ಲೀಡರ್ ಮಾಡೋದ್ರಲ್ಲಿ ನನಗೆ ಅತ್ಯಂತ ಪ್ರಾಮಾಣಿಕವಾಗಿ ನನಗೆ ಕೆಲಸ. BS ಪಾಟೀಲ್ ಮುನಗುಳಿ ಅವರು ಸಾಕಷ್ಟು 5-6 ಸಲ ಇಲ್ಲಿ ಶಾಸಕರಾಗಿ ಒಂದು ಪ್ರತಿಷ್ಠಿತ ಮಣಿತನದವರು. ಅವರು ಸೋಲಿಲ್ಲದ ಸರದಾರ ಅನ್ನಿಸ್ಕೊಂಡಿದ್ರು. ನಮಗೆಲ್ಲರೂ ಅಪಹಾಸ್ಯ ಮಾಡೋರು. ಏನು ನೀವು BS ಪಾಟೀಲ್ ಮುನಗುಳಿ ಅವ್ರನ್ನ ಒಗಿಬೇಕಾದ್ರೆ ಅಷ್ಟು ಸರಳ ಇಲ್ಲ. ಕೋಲಾರದ ಹಳೆಯ BJP ಟೀಮ್ ಒಂದಾಗೋದು ಯಾವಾಗ? ಹಳೆ ಟೀಮ್ ಅಂತಂದ್ರೆ ಅವ್ರಿಗೆ ಅದೇ ಹೇಳಿದ್ವಲ್ಲ, ಈಗ ಹೋದ್ಸಲ ಸ್ವಲ್ಪ ಹಿಂಗಾಯ್ತು, ಬಯಸ್ತಾರೆ. ಅದ್ರ ಪ್ರಕಾರ ನಾವೆಲ್ಲ ಹೋಗಿ ತಾವು ಸಾಕಷ್ಟು ರಾಜಕಾರಣದ ಚಾಣಾಕ್ಷ ಅಂತ ಹೊಂದಿದ್ದವು. ಯಾಕೆ ಸರ್ ತಮ್ಮ ಪಕ್ಷ ಜಿಲ್ಲಾಧ್ಯಕ್ಷ ಸ್ಥಾನ ಯಾಕೆ ಮಾಡಲಿಲ್ಲ? ಇಲ್ಲ, ವಕ್ತಾರರು ಮಾಡ್ಯಾರ. ಜಿಲ್ಲಾಧ್ಯಕ್ಷರು ಅವರು ಈಗ ಪಕ್ಷ ಏನು ನಿರ್ಣಯ ತಗೋತಿರ್ತೈತೆ ನಾವು ಅದಕ್ಕೇನು ಮಾಡಕ್ಕೆ ಬರೋಂಗಿಲ್ಲ. ಪೇಂಟಿಂಗ್ ಬರೆಸಿ ಈ ಜಯಲಲಿತಾ ಆಮೇಲೆ ಮಮತಾ ಬ್ಯಾನರ್ಜಿ ಇವ್ರದ್ದೆಲ್ಲ ಹೆಸರು ಹಾಕಿದ್ರು. ಹಾಕಿ ಆ ಸರ್ಕಾರ ಬಂದಕ್ಕೆ ಅಷ್ಟೊಂದು ಇದು. ಆವಾಗ ಸರಿಸುಮಾರು ನಾವು 17,000 ರೂಪಾಯಿ ಖರ್ಚು ಮಾಡಿದ್ವಿ. ಆವಾಗಿನ ಕಾಲದಾಗ ಚರಂತಿ ಮಠವ್ರನ್ನ ಕರೆಸಿದ್ವಿ, ಬಸವನಗೌಡ್ರನ್ನ ಕರೆಸಿದ್ವಿ. ಕರೆಸಿ ಫಂಕ್ಷನ್ ಮಾಡಿ, ಅಗಸಿ ಒಳಗೆ ಫಂಕ್ಷನ್ ಮಾಡಿ. ನೀವು ನಿಮ್ಮ ಶ್ರಮದಿಂದ ಸಾಕಷ್ಟು ಮಂದಿ MLA MP ಆಗಿ ಸಚಿವ ಸಹಿತ ಆಗಿದ್ದಾರೆ. ತಮ್ಮನ್ನು ರಾಜಕೀಯವಾಗಿ ಮೂಲ ಗುಂಪು ರಾಜಕಾರಣದಲ್ಲಿ ಇವು ಸ್ವಲ್ಪ ಇದ್ದೇ ಇರ್ತಾವ. ನಮಗೇನು ಅಸಮಾಧಾನ ಇಲ್ಲ. ಏನೋ ಜನ ನಮ್ಮನ್ನು ತಿರಸ್ಕಾರ ಮಾಡ್ಯಾರಪ್ಪ ಅಂತೇಳಿ ಅದು ಆಗ್ಬೇಕು. ಕೇಂದ್ರ ಸರ್ಕಾರದ್ದು ಅದು ಜವಾಬ್ದಾರಿ ಐತೆ. ಅವರು ಕೂಡ ಅದನ್ನು ಹೊರಗೆ ಹೋಗೋಕೆ ಸ್ವಲ್ಪ ಬಿಡಬೇಕು. ಕಾರಣಾಂತರಗಳಿಂದ ಈ ಯುದ್ಧ ಅದು ನಡೆದು ಈ ರೀತಿಯಾಗಿ ಅದು ಕೂಡ ತೊಂದರೆ ಏನಿಲ್ಲ. ನಮ್ಮದು ಮನಸ್ಸು ದೇಹ ಭಾರತೀಯ ಜನತಾ ಪಕ್ಷದಾಗ ಐತೆ. ಆದರೆ ನಮ್ಮ ಸ್ನೇಹಿತರು ಅದಾರ, ಅವ್ರ ಜೊತೆ ನಾವು ದಿವಸ ಎಲ್ಲರ ಹೋಗೋದು ಮಾಡೋದು ಬರೋದು ಓಕೆ ಅಷ್ಟೇ. ಯಾರಿಗೆ ನಮಗೇನಪ್ಪ ಅಂತಂದ್ರೆ ನಾವು ಯಾರು ಕಷ್ಟದಾಗಿರ್ತಾರ ಅವ್ರ ಕಣ್ಣು ಒರೆಸುವಂಥ ಒಂದು ಕೆಲಸವನ್ನು ನಾವು ನಮ್ಗೆ ಎಷ್ಟು ಶಕ್ತಿ ಕೊಟ್ಟಾನ ದೇವರು, ಜನ ಆಮೇಲೆ ಪಕ್ಷ ಏನಾದರೂ ಜವಾಬ್ದಾರಿ ಕೊಟ್ಟರೆ ಅದನ್ನು ನಿಭಾಯಿಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಜನರ ಕಣ್ಣೀರು ಒರೆಸೋದು ನಮ್ದೇನಿಲ್ಲ. ಅಂಥವ್ರು ನಾವು ಸೋಲಿಲ್ಲದ ಸರದಾರ ಅಂತೇಳಿ BS ಪಾಟೀಲ್ರದ್ದು ಅವ್ರನ್ನೂ ಸೋಲಿಸಿ
ಡಾಕ್ಟರ್ ರಾಜ್ಕುಮಾರ್ ಅವರ ಮಯೂರ್ ಪಿಕ್ಚರ್, ಆ ಮಯೂರ್ ಪಿಕ್ಚರ್ ನಾ ಸಣ್ಣವಿದ್ದಾಗ ನೋಡ್ಲಿಕ್ಕೆ ಹೋಗಿದ್ದೆ ನಾನು ನಮ್ಮ ತಂದೆ ತಾಯಿ ಜೊತೆಯಲ್ಲಿ. ಆ ಸಂದರ್ಭದಲ್ಲಿ ನನಗೊಂದು ಹಾಡು ಇದೆ. ಆ ಸಂದರ್ಭದಲ್ಲಿ ನಮ್ಮ ಶ್ರೀಮತಿ ಆದಂಥ ಗೀತಾ ಹಗೇದಾಳ್ ಅವರಿಗೆ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಟ್ಟರು. ಆ ಸಂದರ್ಭದಲ್ಲಿ ಕೂಡ ನಮಗೆ ತೊಂದರೆಯಾಗಿ ನಾವು ಸೋಲ್ಬೇಕಾಗ್ತದೆ. ಸ್ಥಳೀಯ ಆದಂಥ ಕೋಲಾರದ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ ನಂತರ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಗುರುತಿಸಿಕೊಂಡು 89ರಿಂದ ವಿವಿಧ ಅನೇಕ ಹುದ್ದೆಗಳನ್ನು ನಿರ್ವಹಿಸಿದೆ. ನಾನು ವಿದ್ಯಾರ್ಥಿ ಜೀವನದಲ್ಲಿ ಇದ್ದ ಸಂದರ್ಭದಲ್ಲಿ ನಾನು ABVP ಕಾರ್ಯಕರ್ತ. ಯಾರೋ ಸಾಮಾನ್ಯ ಜನರು ಕೂಡ ಬಂದು ನ್ಯಾಯ ಏನಾದರೂ ಹೇಳ್ಕೊಂಡ್ರಂದ್ರೆ ಅಲ್ಲಿಂತೂ ನಮ್ಮ ಹಿರಿಯರ ಜೊತೆ ಸೇರಿ ಅವನು ಬಗೆಹರಿಸುವಂಥದ್ದು ಮತ್ತು ಸಾರ್ವಜನಿಕ ಜೀವನ ಏನೋ ಹೋರಾಟಗಳಿದ್ದರೂ ಕೂಡ ಅದರಲ್ಲಿ ಭಾಗವಹಿಸುವಂಥ ಕೆಲಸವನ್ನು ಯಾವ ರೀತಿ ಶಿಕ್ಷಕ, ಆಮೇಲೆ ಸೈನಿಕ ಮತ್ತು ರೈತ ಈ 3 ಜನ ಇಡೀ ಜಗತ್ತಿನಲ್ಲೇ ಈ 3 ಜನ ಇರಲಿಲ್ಲ ಅಂತಂದ್ರೆ ನಮ್ಮ ಬದುಕೇ ಇರಲ್ಲ. ಬಿಜಾಪುರ ಜಿಲ್ಲೆಯಲ್ಲಿ FM ನ್ಯೂಸ್ ವಾಹಿನಿ ವ್ಯಾಪಕವಾಗಿ ಇವತ್ತು ಬೆಳೀತಾ ಇದೆ. ಅದಕ್ಕೆ ನಾನು ಸಂತೋಷವನ್ನು ವ್ಯಕ್ತಪಡಿಸ್ತೀನಿ ಈ ಸಂದರ್ಭದಲ್ಲಿ. ನಮಸ್ಕಾರ ವೀಕ್ಷಕರೇ, ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶರಣು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂಥವರು ನೇರ ನುಡಿ ನಿಷ್ಠುರ ಸ್ವಭಾವದವರು, ಯಾವುದೇ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಸದಾ ಮುಂದೆ ನಿಂತು ಬೆಂಬಲ ನೀಡುವಂಥವರು, ರಾಜಕೀಯವಾಗಿ ಸಾಮಾಜಿಕವಾಗಿ ಬೆಳೆಯುವಂಥವರಿಗೆ ಬ್ಯಾಕ್ಬೋನ್ ಆಗಿ ನಿಂತು ಸಪೋರ್ಟ್ ಮಾಡ್ತಿರುವಂಥ ವಿಶಾಲ ಹೃದಯಮಯ ನಾಯಕ, ಹಾಗೆ ರೈತಪರ ಯುವ ಮೆಚ್ಚಿದ ಯುವ ನಾಯಕ, ಮಸೂರುನಾಡಿನ ಜನಮೆಚ್ಚಿಗೆ ಜನನಾಯಕ ಇವತ್ತು ನನ್ನ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವ್ರು ಮಾತನಾಡಿಸ್ಕೊಂಡು ಬರೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ರು ಸರ್? ಆರಾಮಿದ್ದೀವಿ ಸರ್. ಆರಾಮ್ ಸರ್. ಈಗೆಲ್ಲ ನೀವು ಜಿಲ್ಲೆ ಆದಂಥ ಚಿರಪರಿಚಿತರು. ನಮ್ಮ ವಾಹಿನಿ ಮೂಲಕ ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯ. ನಾನು FM ವಾಹಿನಿಯವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಬಿಜಾಪುರ ಜಿಲ್ಲೆಯಲ್ಲಿ FM ನ್ಯೂಸ್ ವಾಹಿನಿ ವ್ಯಾಪಕವಾಗಿ ಇವತ್ತು ಬೆಳೀತಾ ಇದೆ. ಅದಕ್ಕೆ ನಾನು ಸಂತೋಷವನ್ನು ವ್ಯಕ್ತಪಡಿಸ್ತೀನಿ ಈ ಸಂದರ್ಭದಲ್ಲಿ. ಮತ್ತು ಅವರೆಲ್ಲ ಸಿಬ್ಬಂದಿಗಳಿಗೆ ತಮಗೂ ಎಲ್ಲ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯ. ನಾನು TT ಹಗೇದಾಳ್ ಅಂತೇಳಿ ಪರಿಚಿತವಾದಂಥವ್ರು. ನಾನು ಇಲ್ಲೇ ಹುಟ್ಟಿದ್ದೀನಿ. 1967ರಲ್ಲಿ ನಾನು ಕೋಲಾರದಲ್ಲಿ ಜನನ ಆಯಿತು. ಯಾಕಂತಂದ್ರೆ ಇದು ನನ್ನ ತಾಯಿ ಊರು. ಇಲ್ಲೇ ನಾನು ಗಿಡ್ಡಪ್ಪಳವರ ಉಪ್ಪಶಪ್ಪ ಗಿಡ್ಡಪ್ಪಳವರ ಮೊಮ್ಮಗನಾಗಿ ನಾನು 1967 ಆಗಸ್ಟ್ 19ರಂದು ಇಲ್ಲೇ ಜನನವಾಯಿತು. ಇಲ್ಲೇ ನಾನು ನಮ್ಮ ತಂದೆಯವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದು, ನಾನು ಬಹುತೇಕ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನಲ್ಲಿ ನಮ್ಮ ತಂದೆಯವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದರು. ನಾನು ಬಾಲ್ಯ ಅಲ್ಲೇ ಕಳೆದಿದ್ದೀನಿ ಜಾಸ್ತಿ. ಓಕೆ. ಈ ತಮ್ಮ ಶಿಕ್ಷಣ? ನಾನು BA ಪದವೀಧರ. BA ಪದವೀಧರ. ನಮ್ಮ ತಂದೆಯವರು B.Ed ಅಥವಾ TCH ಮಾಡಿ ನನಗತ್ತೆ ಶಿಕ್ಷಕನಾಗಬೇಕಪ್ಪ ಅನ್ನುವಂಥ ವಿಚಾರವನ್ನು ಅವ್ರು ಹೇಳಿದರು. ನಾನು ಶಿಕ್ಷಕನಾಗೋದಕ್ಕಿಂತ ಬೇರೆ ಏನೋ ಆಗಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ನಾನು ಆ ಶಿಕ್ಷಕ ವೃತ್ತಿಯನ್ನು ಅವತ್ತು ನಾನು ಬೇಡ, ಬೇರೆ ಒಂದು ಇದರೊಳಗೆ ಹೋಗುನು ಅಂತೇಳಿ ನಾನು ಸಮಾಜ ಸೇವೆಯನ್ನು ಮಾಡ್ತಾ ಮುಂದುವರೆದೆ. ಓಕೆ. ಈಗ ನಿಮ್ಮ ವೃತ್ತಿ ಬದುಕು ಏನಾಗಿದೆ? ನಾವು ಈಗ ಅಗ್ರಿಕಲ್ಚರ್. ನನಗೆ ಒಕ್ಕಲ್ತನ ಅಂದ್ರೆ ಭಾಳ ಅಚ್ಚುಮೆಚ್ಚು. ಯಾಕಂದ್ರೆ ಇದು ನಮ್ಮ ತಂದೆಯವರು ಶಿಕ್ಷಕರಾದರೂ ಕೂಡ ನಮ್ಮ ಅಜ್ಜ ಅವರು ಕೃಷಿಕರಾಗಿದ್ದರು. ಅದಕ್ಕೆ ವಿಶೇಷ ಅಂತಂತಂದ್ರೆ ಯಾವ ರೀತಿ ಶಿಕ್ಷಕ, ಆಮೇಲೆ ಸೈನಿಕ ಮತ್ತು ರೈತ ಈ 3 ಜನ ಇಡೀ ಜಗತ್ತಿನಲ್ಲೇ ಈ 3 ಜನ ಇರಲಿಲ್ಲ ಅಂತಂದ್ರೆ ನಮ್ಮ ಬದುಕೇ ಇರಲ್ಲ. ಅದಕ್ಕೆ ನಾನು ಎಷ್ಟೇ ಕಷ್ಟಗಳಿದ್ದರೂ ಕೂಡ ವ್ಯವಸಾಯ ಮಾಡಲಿಕ್ಕೆ ನಾನು ಮುಂದೆ ಬಂದೆ. ಸುಮಾರು ನಾ 30 ವರ್ಷದಿಂದ ವ್ಯವಸಾಯನ ಮಾಡ್ತಾ ಇದ್ದೀನಿ. ತಮ್ಮ ದಿನಚರಿ ಯಾವ ರೀತಿಯಾಗಿದೆ? ನಾನು ಬೆಳಗ್ಗೆ ದಿನಾಲು 5 ಗಂಟೆ ಕೇಳ್ತೀನಿ. ಎದ್ದು ಆಳಿದ್ರೆ ಅವ್ರು ಏನು ಕೆಲಸ ಇತ್ತಂತಂದ್ರೆ ಅವರು ದನ ಕರುಗಳಿಗೆ ಹೆಂಡಿ ಬೆಳೆಯೋದು ಮತ್ತು
ಹಸುಗಳಿಗೆ ಮೇವು ಹಾಕುವಂಥ ಕೆಲಸವನ್ನು ಅವ್ರು ಮಾಡಿರ್ತಾರೆ. ನಾನು ಇದ್ದೆ ಅಂದ್ರೆ ನಾ ದಿವಸ ಬೆಳಿಗ್ಗೆ ಎದ್ದು ಅವುಗಳನ್ನ ಹೆಂಡಿ ಸರಿಸಿ ಆಮೇಲೆ ಅವುಗಳ ಮೇವು ಹಾಕಿ ವಾಕಿಂಗ್ ಹೋಗಿ ಬಂದು ಸ್ವಲ್ಪ ಪ್ರಾಣಾಯಾಮ ಯೋಗ ಮಾಡಿ 9 ಗಂಟೆಯಿಂದ ನನ್ನ ಸಾರ್ವಜನಿಕ ಜೀವನ ಪ್ರಾರಂಭ ಆಕತೆ. ಅಲ್ಲಿಂದ ನಾನು ಯಾವುದೇ ರೈತರಿರ್ಬೋದು, ಇವತ್ತು ಯಾರೋ ಸಾಮಾನ್ಯ ಜನರು ಕೂಡ ಬಂದು ನ್ಯಾಯ ಏನಾದರೂ ಹೇಳ್ಕೊಂಡ್ರಂದ್ರೆ ಅಲ್ಲಿಂತೂ ನಮ್ಮ ಹಿರಿಯರ ಜೊತೆ ಸೇರಿ ಅವನು ಬಗೆಹರಿಸುವಂಥದ್ದು ಮತ್ತು ಸಾರ್ವಜನಿಕ ಜೀವನ ಏನೋ ಹೋರಾಟಗಳಿದ್ರೂ ಕೂಡ ಅದರಲ್ಲಿ ಭಾಗವಹಿಸುವಂಥ ಕೆಲಸವನ್ನು ಪ್ರತಿ ದಿವಸ ನಾನು ಈ ರೀತಿ. ತಮ್ಮ ಸಾಮಾಜಿಕ ಜೀವನ ಯಾವಾಗಿನಿಂದ ಪ್ರಾರಂಭ ಆಗ್ತದೆ? ನಂದು ಸಾಮಾಜಿಕ ಜೀವನ ಅಂತಂತಂದ್ರೆ 1989 ನಾನು ಭಾರತೀಯ ಜನತಾ ಪಕ್ಷವನ್ನು ಸೇರಿ. ನಾ ವಿದ್ಯಾರ್ಥಿ ಜೀವನದಲ್ಲಿ ಇದ್ದ ಸಂದರ್ಭದಲ್ಲಿ ನಾನು ABVP ಕಾರ್ಯಕರ್ತ. ಆಮೇಲೆ ನಾನು ಮೊದಲು ವಾಜಪೇಯಿ ಅವರ ಮತ್ತು ಅಡ್ವಾಣಿಯವರು ಇವರಿಬ್ಬರು ನನಗೆ ಆದರಣೀಯವಾಗಿ ನಾನು ತೆಗೆದುಕೊಂಡು ಕರ್ನಾಟಕ ರಾಜ್ಯದಲ್ಲಿ ನನಗೆ ಮಾಜಿ ಮುಖ್ಯಮಂತ್ರಿಗಳಾದಂಥ ರಾಮಕೃಷ್ಣ ಹೆಗಡೆ ಅವರು ಕೂಡ ನನಗೆ ಅಚ್ಚುಮೆಚ್ಚಿನ ನಾಯಕರು. ಆ ಸಂದರ್ಭದಲ್ಲಿ ನಾನು ಕೆಲವು ದಿವಸ ಜನತಾದಳ ಪರವಾಗಿ ಕೆಲಸ ಮಾಡಿದ್ದೇನೆ ವಿದ್ಯಾರ್ಥಿ ಜೀವನದಲ್ಲಿ. ಆಮೇಲೆ ವಾಜಪೇಯಿ ಅವರು ತದನಂತರ 89ರಿಂದ ನಾನು ಭಾರತೀಯ ಜನತಾ ಪಕ್ಷದ ಕೊಲ್ಲಾರ ಗ್ರಾಮದ ಕಾರ್ಯದರ್ಶಿಯಾಗಿ ನಾನು ಕೆಲಸವನ್ನು ಪ್ರಾರಂಭ ಮಾಡಿದೆ. ಆ ಸಂದರ್ಭದಲ್ಲಿ ನನಗೆ ಭೀಮ್ಸಿ ಬೆಳುಬೆ ಅವರು, ದುಂಡಪ್ಪ ಚೌಡಪ್ಪಗಳವರು, ಆಮೇಲೆ ನಮ್ಮ ರುದ್ರಪ್ಪ ಹುಲ್ಯಾಳ್ ಅವರು, ಈ ರೀತಿ ಅನೇಕ ಹಿರಿಯರು ಮತ್ತು ನಾ ಒಡನಾಟಕ್ಕೆ ಬಂದು ಅವರು ನನಗೆ ಭಾರತೀಯ ಜನತಾ ಪಕ್ಷದ ಸ್ಥಳೀಯರಾದಂಥ ಕೋಲಾರದ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ ನಂತರ ನಾ ಭಾರತೀಯ ಜನತಾ ಪಕ್ಷದಲ್ಲಿ ಗುರುತಿಸಿಕೊಂಡು 89ರಿಂದ ವಿವಿಧ ಅನೇಕ ಹುದ್ದೆಗಳನ್ನು ನಿರ್ವಹಿಸಿದ್ದೇನೆ. ನಾ ಯುವ ಮೋರ್ಚಾ ಅಧ್ಯಕ್ಷನಾಗಿ, ತಾಲೂಕದ್ದು ಯುವ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿಯಾಗಿ, ರಾಜ್ಯ ಯುವ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯನಾಗಿ ಕೆಲಸವನ್ನು ನಾನು ಯುವ ಮೋರ್ಚಾದಲ್ಲಿ ನಿರ್ವಹಿಸಿದ್ದೇನೆ. ತದನಂತರ ನಾನು ಜಿಲ್ಲಾ ಕಾರ್ಯದರ್ಶಿಯಾಗಿ, ಜಿಲ್ಲಾ ವಕ್ತಾರನಾಗಿ, ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ನನಗೆ ಎಲ್ಲ ಜಿಲ್ಲಾ ಪಂಚಾಯತಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ರು. ಅದು ಏನು ಸಂದರ್ಭ ಅಂತಂತಂದ್ರೆ 1994ರಾಗ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟ್ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಗೊಳಸಂಗಿಯ ದಳವಾಯಿ ಅವರ ಕಾಲೇಜಿನಲ್ಲಿ ಮೀಟಿಂಗ್ ಇತ್ತು. ಅವಾಗ ಇನ್ನೂ ಅವಳಿ ಜಿಲ್ಲೆ ವಿಭಜನೆ ಆಗಿದ್ದಿಲ್ಲ. ನಮ್ಗೆ ಅಲ್ಲಿ ನಾರಾಯಣ ಸಾಬ್ ಹಂಡಿಗೆ ಅವರು ಮತ್ತು ಈಗಿರ್ತಕ್ಕಂಥ MLC ಅವರಂಥ PH ಪೂಜಾರ್ ಅವರು, ಅವ್ರಿಗೆ ನಮ್ಗೆ ಒಡನಾಟ ಹೆಂಗೆ ಅಂತಂದ್ರೆ ನಾವು ತುಳಸಿಗಿರಿ ಹನುಮಪ್ಪನ ಪರಮ ಭಕ್ತರು. ಅವರು ನಮ್ಮ ದೇವರ ಪೂಜಾರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ನನಗೆ ಮೊದಲೇ ಒಡನಾಟ ಇತ್ತು ಅವ್ರ ಮನೆಗೆ. ಅವರ ಅಣ್ಣರಾದಂಥ ಅವರು ಕೂಡ ನನ್ನ ಪರಿಚಯ ಇದ್ದರು. ಆ ಒಡನಾಟದಿಂದ ನಾವು ಮತ್ತಷ್ಟು ನಮಗೆ ಅವರಿಗೆ ಸ್ವಲ್ಪ ಪರಿಚಯ ಆಗಿ ಆ ಸಂದರ್ಭದಲ್ಲಿ ನಮಗೆ 94ರಲ್ಲಿ ಅವರೆಲ್ಲ ಹಿರಿಯರು, ರುದ್ರಪ್ಪ ಹುಲ್ಯಾಳ್ ಅವರು ಎಲ್ಲರೂ ಸೇರಿದ್ರು. ಇನ್ನೊಬ್ರು ಚಿಲ್ಲಾಳ ಅಂತೇಳಿ ಇಲ್ಕಲ್ದವ್ರು ಅವರು ಕೂಡ ಬಂದಿದ್ರು. ಆ ಸಂದರ್ಭದಲ್ಲಿ ನನಗೆ ಮತ್ತು ಸಂಗು ಚಿಕ್ಕೊಂಡವ್ರಿಗೆ ಇಬ್ಬರನ್ನು ಸೇರಿಸಿ ನಮ್ಮ ಈ ಭಾಗದಲ್ಲಿ ಕೋಲಾರ ಭಾಗದಲ್ಲಿ ಇರ್ತಕ್ಕಂಥವ್ರೆಲ್ಲರೂ ನಮ್ಮ ಹೆಸರುಗಳನ್ನ ಹೇಳಿ, ಬಾಗೇವಾಡಿ ಭಾಗದಲ್ಲಿ ಆಮೇಲೆ ಅಲ್ಲೆಲ್ಲ ಸೇರಿ ಕಳಿಸಿ ಅವರು ನಮ್ಮ ಸಂಘನು ಕೂಡ ಚಿಕ್ಕೊಂಡವ್ರ ಹೆಸರನ್ನು ಹೇಳಿದರು. ನಾವು ಸ್ಪರ್ಧೆಯಲ್ಲಿ ಇಬ್ಬರು ಬಂದ್ವಿ 94ರಲ್ಲಿ MLA ಟಿಕೆಟ್ಗೆ. ಆ ಸಂದರ್ಭದಲ್ಲಿ ಎಲ್ಲ ಹಿರಿಯರು ಕೂಡಿಸಿ ನಮಗೆ ನಾರಾಯಣ ಸಾಬ್ ಹಂಡಿಗೆ ಅವರು ಮತ್ತು ಈಗಿರ್ತಕ್ಕಂಥ MLC ಪೂಜಾರ್ ಅವರು ಸೇರಿ, ರುದ್ರಪ್ಪ ಹುಲ್ಯಾಳ್ ಅವರು, ಚಿಲ್ಲಾಳ್ ಅವರು ಎಲ್ಲರೂ ಸೇರಿ ನಮ್ಮ ಒಂದೇ ರೂಮ್ನಲ್ಲಿ ಕೂಡಿಸಿ, ಇಲ್ಲ ಈಗ ನೀವು ಇಬ್ಬರು ಕ್ಯಾಂಡಿಡೇಟು ಇಬ್ಬರದು ಹೆಸರು ಹೇಳ್ಯಾರ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನೈತಿ ಅಂತ ನನ್ನ ವೈಯಕ್ತಿಕ ಕೇಳಿದ್ರು. ನಾನು ಸಂಗನಗೌಡ ಚಿಕ್ಕೊಂಡವರು ನನಗಿನ್ನ ಸೀನಿಯರ್ ಅದಾರ, ದೊಡ್ಡವ್ರು ಅದಾರ, ಅದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ರಿ, ಅವ್ರು ಅಲ್ಲಿ ಅಂದ್ರೆ ನಾನು ನಿಂದಿರ್ತೀನಿ ಅಂತೇಳಿ ಆ ಸಂದರ್ಭದಲ್ಲಿ ನಡೆದಂಥ ಘಟನೆಯನ್ನು ಇವತ್ತು ನೆನಪು ಮಾಡ್ಕೋತೀನಿ ನಾನು. ತದನಂತರ ಅವರು ಸಂಗನಗೌಡ ಚಿಕ್ಕೊಂಡವ್ರಿಗೆ ಎಲ್ಲರೂ ಸೇರಿ ಹಂಗಾರ
ನೀವು ಸೀನಿಯರ್ ಇದ್ದೀರಿ ಅವರು ಹೇಳ್ತಾರೆ, ಅದಕ್ಕೆ ಅವರು ಎಲ್ಲ ಸಪೋರ್ಟ್ ಕೊಡ್ತಾರೆ, ನೀವೆಲ್ಲ MLA ನಿಂದಿರಬೇಕು ಅನ್ನೋಂಥ ವಿಚಾರವನ್ನು ಆವಾಗ ರೆಕಮೆಂಡ್ ಮಾಡಿ, ಇಷ್ಟೆಲ್ಲ ನಮ್ಮ ಪಕ್ಷ ಅವಾಗ ದೊಡ್ಡ ವ್ಯಾಪಕವಾಗಿ ಬೆಳೆದಿದ್ದಿಲ್ಲ, ಹೋರಾಟ ಮಾಡುವಂಥ ಪ್ರಶ್ನೆ ಬರ್ತಿಲ್ಲ. ಅವರೇ ನಮ್ಮ ತಕ್ಕ ಬಂದು ನಮ್ಮ ಅಭಿಪ್ರಾಯ ಕೇಳಿ ಕೇಸಿ ತೆಗೆದುಕೊಂಡಂತ ಇದು ಮಾಹಿತಿ. ತದನಂತರ ಅವ್ರಿಗೆ 94ರಲ್ಲಿ MLA ಟಿಕೆಟ್ BJPಯಿಂದ ಬಸವನ ಬಾಗೇವಾಡಿ ಮತಕ್ಷೇತ್ರ. ಅವಾಗ ಆ ಕಡೆ ಎಲ್ಲ ಬಿಜಾಪುರ ತಾಲೂಕಿನ ಕ್ಷೇತ್ರಗಳು ನಮ್ಗೆ ಬರ್ತಿದ್ದು. ಆ ಸಂದರ್ಭದಲ್ಲಿ 94ರಾಗ ಅವರು ಡಿಕ್ಲೇರ್ ಆಯಿತು, ಅವರು ಚುನಾವಣೆಗೆ ನಿಂತರು. ಅದೇ ಸಂದರ್ಭದಲ್ಲಿ ಬೆಳ್ಳುಬ್ಬಿ ಸಾಹೇಬರು ಕೂಡ KCPಗೆ ನಿಂತಿದ್ರು ಟಿಕೆಟ್ ತಗೊಂಡು. ನಾವು ಬೆಳ್ಳುಬ್ಬಿ ಸಾಹೇಬರು ನಾವು ಅಗದಿ ಹತ್ತಿರ ಸಂಬಂಧಿಗಳು. ನಮ್ಮ ತಾಯಿ ತವ್ರ ಮನೆಯೂ ಕೂಡ ಗಿಡ್ಡಪ್ಪಳವ್ರ ಮನೆ, ಅವ್ರ ತಾಯಿ ತವ್ರ ಮನೆಯೂ ಕೂಡ ಗಿಡ್ಡಪ್ಪಳವ್ರ ಮನೆ. ಹಿಂಗಾಗಿ ನಮಗೊಂದು ಸ್ವಲ್ಪ ಅವರು ನಮ್ಮ ತಂದೆ ಸಮಾನ, ಆ ರೀತಿ ನಮಗೊಂದು ಬಾಂಧವ್ಯ ಇತ್ತು. ಆದರೂ ಕೂಡ ನಾನು ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಕಟ್ಟಾಳಾಗಿ ನಾನು ಭಾರತೀಯ ಜನತಾ ಪಕ್ಷದ ಸಂಗನಗೌಡ ಚಿಕ್ಕೊಂಡವರ ಚುನಾವಣೆಯನ್ನ ನಾನು ಅತ್ಯಂತ ಪ್ರಾಮಾಣಿಕವಾಗಿ ನಾನು ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ನಮಗೆ ಸುಮಾರು 12,000 ನಮಗೆ ಬಂತು. ಆ ಸಂದರ್ಭದಲ್ಲಿ ಅವರಿಗೆ 13,000 ಚಿಲ್ಲರೆ ಬಂತು. ಈ ರೀತಿ ಚುನಾವಣೆ ನಡೆದಿದ್ದನ್ನ ಆನಂತರ ತದನಂತರ ನನಗೆ 95ರಲ್ಲಿ ನನಗೆ ಜಿಲ್ಲಾ ಪಂಚಾಯತಿ ನಿಂದಿರುವಂಥ ಸಂದರ್ಭ ಬಂತು. ಯಾಕಂತಂದ್ರೆ ರುದ್ರಪ್ಪ ಹುಲ್ಯಾಳವರು ಅವಾಗೆಲ್ಲ ಇದ್ರು ಹಿರಿಯರು. ಆ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ರು, ಇಲ್ಲ ಸಂಗನಗೂಡಗ ನಿಮ್ಗೆ ಅವಾಗ MLAಗೆ ಇಬ್ಬರೇ ಇದ್ರಿ, ಅದಕ್ಕೆ ನೀವು ಜಿಲ್ಲಾ ಪಂಚಾಯತಿ ನಿಂದ್ರಪ್ಪ ಅಂತೇಳಿ ನನಗೆ ಒತ್ತಾಯ ಮಾಡಿ ಜಿಲ್ಲಾ ಪಂಚಾಯತಿ ನಿಂದ್ರಿಸಿದ್ರು. ಆ ಸಂದರ್ಭದಲ್ಲಿ ನಾನು ಸರಿಸುಮಾರು 4,000 95ರಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿ ಒಳಗೆ 4,000 ಓಟ್ಗಳನ್ನು ತಗೊಂಡು ಸುಮಾರು 2,000ದಿಂದ ನಾನು ಪರಾಭವಗೊಂಡಿದ್ದೀನಿ. ಅವಾಗ ಈಶ್ವರಪ್ಪ ಶಿಲ್ವಂತಿ ಅಂತೇಳಿ ಕಾಂಗ್ರೆಸ್ಗೆ ನಿಂತಿದ್ರು, ಇನ್ನೊಬ್ರು ಜನತಾದಳದಿಂದ ಬಿಳಿಗಿ ವಕೀಲರು ನಿಂತಿದ್ರು. ಅವ್ರಿಗೆ 5,000, ಬಿಳಿಗಿ ವಕೀಲರಿಗೆ 5,000, ನನಗೆ 4,000, ಆಮೇಲೆ ಶೆಟ್ರಿಗೆ 6,000 ಓಟ್ ಬಿದ್ದು ಅವ್ರು ವಿನ್ ಆದರು. ಇದು ರಾಜಕೀಯ ನಡೆದು ಬಂದಂಥ ದಾರಿ. ತದನಂತರ ನಾನು ಆ ಸಂದರ್ಭದಲ್ಲಿ ನಾನು ಸಾಕಷ್ಟು ಹಳ್ಳಿಯೊಳಗೆ ಹೋದತ್ನಾಗ ಈ ಮಲ್ಗಾಣಿ ಗಿಲ್ಗಾಣ ಭಾಳ ಬರಗಾಲ, ಮುಳವಾಡ ನಮಗೆಲ್ಲ ಬರ್ತಿದ್ದವು, ತಳೆವಾಡ ಈ ರೀತಿ ಊರುಗಳು ಬರ್ತಿದ್ವು. ಆ ಸಂದರ್ಭದಲ್ಲಿ ಇಲ್ಲಿ ನೀರಾವರಿ ಕೊರತೆ ಇತ್ತು. ಆ ಸಂದರ್ಭದಲ್ಲಿ ನಾನು ಅವಾಗೇನೆ ಸುಮಾರು 95ರಲ್ಲೇ ಮುಳವಾಡ ನೀರಾವರಿ ಒಂದು ಕಿಚ್ಚು ಪ್ರಾರಂಭ ಆಗಿತ್ತು. ಅವಾಗ ನಿಲ್ಗುಂದ ಶ್ರೀಗಳು ಆಮೇಲೆ ಈ ರೀತಿ ಹೋರಾಟ ಪ್ರಾರಂಭ ಆಗಿತ್ತು. ಸ್ವಾಮೀಜಿಗಳು ಕೂಡ ಎಲ್ಲರೂ ಕೂಡಿದ್ರು, ಆಮೇಲೆ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಸಾಥ್ ಕೊಟ್ಟರು. ಆ ಸಂದರ್ಭದಲ್ಲಿ ನಾವು ಈ ಮುಳವಾಡ ನೀರಾವರಿ ಆಗ್ಬೇಕಂತೇಳಿ ನಾನು ಕೂಡ ನನಗೇನಾರ ಅವಕಾಶ ಮಾಡಿಕೊಟ್ರು ಅಂದ್ರೆ ಜಿಲ್ಲಾ ಪಂಚಾಯತಿ, ನಾನು ಖಂಡಿತವಾಗಿ ಈ ಹೋರಾಟದಲ್ಲಿ ಭಾಗವಹಿಸಿ ನಾನು ಮುಳವಾಡ ನೀರಾವರಿ ಅಡಿಗಲ್ಲು ಕೂಡ ಆಗಿತ್ತದು. ಮುಳವಾಡದಲ್ಲಿ ಇಟ್ಟಿದ್ರು ಅವಾಗ ರಾಮಕೃಷ್ಣ ಹೆಗಡೆ ಅವರಿದ್ದಾಗ. ನಾವು ಈ ಮುಳವಾಡ ನೀರಾವರಿಗೆ ನನ್ನ ಏನು ಬೇಕಾದಲ್ಲಿ ನನ್ನ ಜೀವನವನ್ನೇ ನಾವು ಮುಡುಪಾಗಿಡ್ತೀವಿ, ಮುಳವಾಡ ನೀರಾವರಿ ಮಾಡಲಿಕ್ಕೆ ನಾನು ಕಟಿಬದ್ಧನಾಗಿದ್ದೀನಿ ಅಂತೇಳಿ ಆ ಸಂದರ್ಭದಲ್ಲಿ ನಾನು ಕೂಡ ಪ್ರಚಾರ ವೇಳೆಯಲ್ಲಿ ನಾನು ಹೇಳಿದ್ದೆ. ಅದರಂಗೆ ನನಗೆ ಅಧಿಕಾರ ಸಿಗಲಿಲ್ಲ, ಬಟ್ ಸಿಗಲಿಲ್ಲದ್ರೂ ಕೂಡ ನಾನು ಮುಳವಾಡ ನೀರಾವರಿ ಬಗ್ಗೆ ಸಾಕಷ್ಟು ಹೋರಾಟಗಳನ್ನ ನಾವು ಮಾಡಿದ್ವಿ. ಬಿಜಾಪುರದಲ್ಲಿ ಬಸವನಗೌಡರ ಜೊತೆಯಲ್ಲಿ ಕೂಡಿ ಹೋರಾಟ ಮಾಡಿದ್ವಿ. ತದನಂತರ ಭಾರತೀಯ ಜನತಾ ಪಕ್ಷಕ್ಕೆ ನಮ್ಮ ಈಗಿನ ಹಿರಿಯರು ಮಾಜಿ ಸಚಿವರಾದಂಥ SK ಬೆಳ್ಳುಬ್ಬರು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಬಂದರು. ಇದೇ ಹೋರಾಟದಲ್ಲಿ ಯಡಿಯೂರಪ್ಪನವರು ಬಳುತಿ ಜಾಕ್ವೆಲ್ಗೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ರು. ಆ ಸಂದರ್ಭದಲ್ಲಿ ಅವರು ಕೂಡ ನಮ್ಮ ಪಕ್ಷಕ್ಕೆ ಬರ್ತೀವಿ. ಮೊದಲ BJPನಲ್ಲಿ ಇದ್ರು, ತದನಂತರ ಅವರು ಜನತಾದಳಕ್ಕೆ ಹೋಗಿದ್ರು, ಮತ್ತೆ ರಿಟರ್ನ್ BJPಗೆ ಬಂದರು. ಆ ಸಂದರ್ಭದಲ್ಲಿ ನಾವು ಎಲ್ಲರ ಜೊತೆಯಾಗಿ ಈ ಹೋರಾಟದಲ್ಲಿ ಸಾಕಷ್ಟು ಹೋರಾಟಗಳನ್ನ ಮುಳವಾಡ ನೀರಾವರಿಗೆ ನಾವು ಹೋರಾಟವನ್ನು ಮಾಡಿ, ತದನಂತರ ಅವರಿಗೆ 99ರಲ್ಲಿ ಅವರಿಗೆ ಟಿಕೆಟ್ ಕೊಡಲಿಕ್ಕೆ ನಾವೆಲ್ಲ ಹಿಂದೆ ನಿಂತು ಬ್ಯಾಕ್ ಬೋನ್ ಆಗಿ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಸ್ವತಃ ಯಡಿಯೂರಪ್ಪನವ್ರ ಮನೆಗೆ ಹೋಗಿ ನಾವು ಈಗೂ ಗುರುಪಾದ ಗಣಿ ಅಂತದಾರ, ಅವರು ನಮ್ಮೆಲ್ಲ ಹಿರಿಯರದಾರ, ನಾವು ಹೇಳಿದ್ವಿ ಯಡಿಯೂರಪ್ಪನವ್ರ ಮನೆಗೆ ಹೋಗಿ, ನೀವು ಈಗ ಬೆಳ್ಳುಬ್ಬಿ ಅವರಿಗೆ ಟಿಕೆಟ್ ಕೊಡ್ರಿ,
ಹ್ಮ್ ನಾವು ಆರಿಸಿ ಬರಲಿಲ್ಲ ಅಂದ್ರೆ ನಿಮ್ಮ ಮರಿನ ನೋಡಂಗಿಲ್ಲ, ನಿಮ್ಮ ಟ್ಯಾಕು ಬರಂಗಿಲ್ಲ ನಾವು. ಹ್ಮ್ ಹ್ಮ್ ಸ್ಪಷ್ಟವಾದ ಮಾತನ್ನು ಹೇಳಿದ್ವಿ. ಹ್ಮ್ ಆ ಸಂದರ್ಭದಾಗ ನಮಗ ಮತ್ತು ರಾಮಕೃಷ್ಣ ಹೆಗಡೆ ಅವರ ಪಕ್ಷಕ್ಕೆ ಒಂದು ಇದು ಅಲಯನ್ಸ್ ಇತ್ತು, ಹ್ಮ್ ಸಂಯುಕ್ತ ಜನತಾದಳ ಅಲಯನ್ಸ್ ಇಂದ ಸಂದರ್ಭದಲ್ಲಿ ನಮಗ ನಾವು ಇಲ್ಲಿ ಬೆಳುಬೇರಿ ಕೊಡ ಅಂತೇಳಿ ನಾವೆಲ್ಲ ಒತ್ತಾಯ ಮಾಡಿದ್ವಿ. ಹ್ಮ್ ಅವರು ಇದೇ ಏನಾಕತ್ತೆ ನೋಡೋಣ ಅಂತ ವಿಚಾರವನ್ನು ಹೇಳಿ ಹ್ಮ್ ಆ ಬಬಲೇಶ್ವರವನ್ನ ಜನತಾದಳಕ್ಕೆ ಬಿಟ್ಟು ನಮಗ ಬಸವನ ಬಾಗೇವಾಡಿಯನ್ನ BJP ಕೊಟ್ಟರು. ಆ ಸಂದರ್ಭದಲ್ಲಿ ಈಗಿರ್ತಕ್ಕಂಥ ನಮ್ಮ ಹುಕ್ಲಿ ಅಣ್ಣಾ ಸಾಹೇಬ್ ಗೌಡ್ರು ಕ್ಯಾಂಡಿಡೇಟ್ ಆಗ್ಬೇಕಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಆ ಸಂದರ್ಭದಲ್ಲಿ ನಾವು ನಮ್ಮ ವಕೀಲರಾದಂಥ ನಮ್ಮ ಶಿವಾನಂದ್ ಕಲ್ಲೂರ್ ಅವರು ತೋಟದಲ್ಲಿ ಎಲ್ಲಾರು ಕೂಡಿದ್ರು. ಅವರು ಎಲ್ಲಾ ರೆಡಿ ಕಾಗದ ಪತ್ರ ಸಹಿತ ರೆಡಿ ಮಾಡ್ಕೊಂಡಿದ್ರು. ಜನತಾದಳ ಸಿಕ್ಕರ ಅವ್ರು ಮಾಡೋರು, BJP ಸಿಕ್ಕರಂದ್ರ ನಮ್ಮ ಬೆಳ್ಳುಬೇವ್ರನ್ನ ಮಾಡಬೇಕು ಅನ್ನೋಂಥ ವಿಚಾರವನ್ನು ಇಟ್ಕೊಂಡು ಎಲ್ಲ ನಡೆದಿತ್ತು. ಆ ಸಂದರ್ಭದಲ್ಲಿ ಅದು ಘೋಷಣೆ ಆಗಿ ನಮಗೆ ಬೆಳ್ಳುಬೇರು ಟಿಕೆಟ್ ಸಿಕ್ತಿ. ಆ ನಂತರ ನಾವು ಇಲ್ಲೇ BS ಪಾಟೀಲ್ ಮುನುಗುಳಿ ಅವರು ಸಾಕಷ್ಟು 5-6 ಸಲ ಇಲ್ಲಿ ಶಾಸಕರಾಗಿ ಒಂದು ಪ್ರತಿಷ್ಠಿತ ಮಣಿತನದವರು. ಅವರು ಸೋಲಿಲ್ಲದ ಸರ್ದಾರ್ ಅನಿಸ್ಕೊಂಡಿದ್ರು. ನಮಗೆಲ್ಲರೂ ಅಪಹಾಸ್ಯ ಮಾಡೋರು. ಏನು ನೀವು BS ಪಾಟೀಲ್ ಮುನುಗುಳಿ ಅವ್ರನ್ನ ಒಗಿಬೇಕಾದ್ರೆ ಅಷ್ಟು ಸರಳ ಇಲ್ಲ, ನೀವು ಸುಮ್ಮ ಸ್ಪರ್ಧಾ ಮಾಡಕತ್ತೀರಿ ಹಂಗೆ ಹಿಂಗೆ ಅಂತೇಳಿ ಸಾಕಷ್ಟು ಮಂದಿ ನಮ್ಮವರೇ ಹೇಳಿದ್ರು. ಆದ್ರೂ ನಾವು ಏನ್ ನಮ್ಮದು ಛಲ ಇತ್ತು, ಅದನ್ನ ನಾವು ಇಲೆಕ್ಷನ್ದಲ್ಲಿ ಅವ್ರನ್ನ ತಗೊಂಡೋಗಿ ನಮಗೆ ಸಾಕಷ್ಟು ಸಹಕಾರವನ್ನು ನಮ್ಮ ಆ ಭಾಗದಲ್ಲಿ ಏನ್ ನಂದಿ ಫ್ಯಾಕ್ಟ್ರಿ ಭಾಗ ಐತಲ್ಲ ಆ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರು, ಅವಾಗ ಇನ್ನೂ BT ಪಾಟೀಲ್ ಇದ್ರು, ಅವರು ವಯೋ ಸಹಜ ಕಾಯಿಲೆಯಿಂದ ಅವರು ಮನೆಯಲ್ಲಿದ್ರು. ಆ ಸಂದರ್ಭದಲ್ಲಿ ಅವ್ರ ಮಗ ಶಶಿಕಾಂತ್ ಇರ್ಬೋದು, ಆಮೇಲೆ HR ಬಿರಾದರ್ ಇರ್ಬೋದು, ಅನೇಕ ಶಿವನಗೌಡ ಚಿಕ್ಕಲಗಲಿ ಶಿವನಗೌಡ್ರು ಇರ್ಬೋದು, ಅನೇಕ ಮಂದಿ ಹಿರಿಯರು ಸಾಕಷ್ಟು ಜನ ಇದಾರೆ. ಸುಬ್ಬನಗೌಡ್ರು ಇರ್ಬೋದು, ಆಮೇಲೆ ಕೋಡಬಾಗಿ ವಕೀಲರು ಇರ್ಬೋದು, ಇನ್ನೂ ಅನೇಕ ಹಿರಿಯರು ಅದಾರ. ಅಂತ ಅವರೆಲ್ಲ ಸೇರಿ ನಮಗೆ ಸಾಕಷ್ಟು ನಮ್ಗೆ ಅನುಕೂಲವನ್ನು ಮಾಡಿ, ನಾವು ಆರ್ಥಿಕ ಪರಿಸ್ಥಿತಿಯಿಂದ ಅಷ್ಟೇನು ನಮ್ಮ ಅಭ್ಯರ್ಥಿಗಳು ಪ್ರಬಲ ಇದ್ದಿದ್ದಿಲ್ಲ. ಆ ಸಂದರ್ಭದಲ್ಲಿ ಕೂಡ ನಮ್ಮೆಲ್ಲ ಆ ಭಾಗದ ಹಿರಿಯರು ಆರ್ಥಿಕವಾಗಿ ನಮಗ ಪ್ರಾಮಾಣಿಕವಾಗಿ ಇಲೆಕ್ಷನ್ ಮಾಡಿ ಬೆಳ್ಳುಬೇವ್ರನ್ನ ಆಯ್ಕೆ ಮಾಡ್ಲಿಕ್ಕೆ, ಆಮೇಲೆ ಈ ಭಾಗದಲ್ಲಿ ನಮಗೆ ಏನು ಕ್ಯಾಂಡಿಡೇಟ್ ಆಗೋರಿದ್ರು, ಅಣ್ಣಾ ಸಾಹೇಬ್ ಗೌಡ್ರು ಇರ್ಬೋದು, ಆಮೇಲೆ ಇಂಗ್ಲೇಶ್ವರ ಗೌಡ್ರು ಇರ್ಬೋದು, ಅಸಪ್ ಗೌಡ್ರು ಇರ್ಬೋದು, ಅನೇಕ ಹಿರಿಯರು ಬಹಳ ಸಪೋರ್ಟ್ ಮಾಡಿ ನಮ್ನೆಲ್ಲ ಅದು ದೊಡ್ಡ ಒಂದು ಇದು ಸ್ಪರ್ಧೆ. ಯಾಕಂತಂದ್ರೆ ಮುನುಗುಳಿ ಗೌಡ್ರು 6 ಸಲ ಸತತವಾಗಿ ಬಂದಂತವ್ರು, ದೊಡ್ಡ ಸಮಾಜ, ಇವ್ರೇನ್ ಬರ್ತಾರಪ್ಪ ಅನ್ನುವಂಥದ್ದೊಂದು ಎಲ್ಲಾ ಕಡೆ ಇತ್ತು. ಅದನ್ನ ಮೀರಿ ನಾವೆಲ್ಲರೂ ಸಹಕಾರವನ್ನು ಕೊಟ್ಟು ಅಭ್ಯರ್ಥಿಗಳನ್ನ ಏನ್ ಮಾಡಿದ್ರು ಅದನ್ನ ಯಶಸ್ವಿ ಸುಮಾರು 10,600 ಅಂತರದಲ್ಲಿ ನಾವು ಗೆಲುವನ್ನು ಪಡಿಬೇಕಾಯ್ತು. 94 MLA ಕ್ಯಾಂಡಿಡೇಟ್, ಯಾಕೆ ನೀವು ತಮ್ಮ ಮುಂದೆ 2 ಸರಿ ಯಾಕೆ ನೀವು ತಮ್ಮ ಟಿಕೆಟ್ ಹಾಕಕ್ ಆಗಲಿಲ್ಲ? ಅದೇ ನಾವು ಇವರು ಬೆಳ್ಳುಬೇವ್ರು ಬಂದ್ರು ನಮ್ಮ ಪಕ್ಷಕ್ಕೆ, ಬಂದದ್ನಾಗ ಅವ್ರು ನಮ್ಕಿನ ಸೀನಿಯರ್. ಅಲ್ಲ, ಪಕ್ಷದ ನೀವು ಸೀನಿಯರ್ ಅಲ್ರಿ? ಪಕ್ಷದ ಸೀನಿಯರ್ ಇದ್ರು ಕೂಡ ಅವರು ನಮ್ಮ ಮನೆಯಲ್ಲೇ ನಮ್ಮ ತಂದೆ ಸಮಾನರು. ನಾವೆಲ್ಲ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಮತ್ತೆ ಅವರೆಲ್ಲ ಮಂಡಲ ಪ್ರಧಾನರಾಗಿ ಕೆಲಸ ಮಾಡಿದ್ರು, ಅನುಭವಿಸ್ತಿದ್ರು. ಅದಕ್ಕೆ ನಾವು ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಅವ್ರಿಗೆ ಬೆನ್ನತ್ತಿ ಅವ್ರನ್ನ 4 ಸರಿ ಚುನಾವಣೆ ಮಾಡಿದಾರೆ. ಅವರು 2 ಸರಿ ಆರಿಸಿ ಬಂದಾರ, 2 ಸರಿ ಮಂತ್ರಿ ಆಗಿದಾರೆ. ನಮ್ಗೆ ತೃಪ್ತಿ ಇತ್ತು. ನೀವು ನಿಮ್ಮ ಅವ್ರ ಟಿಕೆಟ್ ಬಿಟ್ಟು ಕೊಟ್ಟರೆ ಪಟ್ಟು ಹಿಡಿದ್ರೆ ನೀವು MLA ಆಗಿ ಇರ್ತೀರಿ. ಆ ಸಂದರ್ಭದಲ್ಲಿ ನಮ್ಗ ಸಾಕಷ್ಟು ನಮ್ಮ ಸ್ನೇಹಿತರೆಲ್ಲ MLA ಆಗಿದ್ದಾರೆ. ನಾವು ಯುವ ಮೋರ್ಚಾದಾಗ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಾವು CT ರವಿ, ಆಮೇಲೆ A ರಾಮದಾಸ್ ಅವ್ರ ಅಧ್ಯಕ್ಷರಿದ್ರು, ಆಮೇಲೆ ಗುರುರಾಜ ದೇಶಪಾಂಡೆ ಅವರು, ತ್ರಿವಿಕ್ರಮ್ ಜೋಶಿ, ಆಮೇಲೆ ಮಲ್ಕಾಪುರೆ ಅವರೆಲ್ಲ MLC ಆಗಿ ಹೋದ್ರು. ಅವ್ರ ಜೊತೆಯಲ್ಲೇ ನಾವು ಕೆಲಸ ಮಾಡಿದ್ವಿ. ಆಮೇಲೆ ಅಪ್ಪು ಪಟ್ನಿ ಶೆಟ್ಟಿ, ಈ ರೀತಿ ನಮ್ಮ ಎಲ್ಲ ಸ್ನೇಹಿತರೆಲ್ಲರೂ ಆಗ್ಯಾರ. ನೀವು ದಶಕದಿಂದರು BJP ಪಕ್ಷಕ್ಕೆ ದುಡಿಯತ್ರಿ.
ತಮ್ಮನ ಪಕ್ಷಕ್ಕೆ ತಮ್ಮ ಕೊಡುಗೆ ಸಾಕಷ್ಟು ಇದೆ. ತಮಗ್ ಪಕ್ಷ ಏನು ಮಾಡ್ತಾ ಇಲ್ಲ? ಇಲ್ಲ, ಪಕ್ಷ ನಮ್ಮ ಮಾಡಿದೆ, 2 ಸಲ ಟಿಕೆಟ್ ಕೊಟ್ಟಿದೆ. ಒಮ್ಮೆ 95ರಾಗ ಜಿಲ್ಲಾ ಪಂಚಾಯತಿ ನಮ್ಗೆ ಟಿಕೆಟ್ ಕೊಟ್ಟಿತ್ತು. ನಾವು ಅವಾಗಿನ ಭಾರತೀಯ ಜನತಾ ಪಕ್ಷ ಬೆಳೆದಿದ್ದಿಲ್ಲ. ಮತ್ತೆ ನಮ್ಮಲ್ಲಿ ಇನ್ನೊಂದು ಏನಾಗಿತ್ತು ಅಂದ್ರೆ ಅವಾಗ ಒಂದೇ ಸಮಾಜದವ್ರು ನಾವು ಇಬ್ರು ಅದ್ವಿ. ಬಿಳಿಗಿ ವಕೀಲರು ನಮ್ಮ ಗಾಣಿಗೆ ಸಮಾಜದವ್ರು, ನಮ್ಮ ರಿಲೇಟಿವ್ ಅವರು ಕೂಡ. ಅವರು 5,000 ತಗೊಂಡ್ರು, ನಾವು 4,000 ತಗೊಂಡ್ವಿ. ಓಟ್ ವಿಭಜನೆ ಆಯ್ತು. ವಿಭಜನೆ ಆಗಿ ಅಲ್ಲಿ ಈಶ್ವರಪ್ಪ ಶಿಲ್ವಂತವ್ರ ಆಯ್ಕೆ ಆದ್ರು ಕಾಂಗ್ರೆಸ್ ಪಕ್ಷ. ಅವಾಗ ಇನ್ನು ಭಾರತೀಯ ಜನತಾ ಪಕ್ಷ ಬೆಳೆದಿದ್ದಿಲ್ಲ. ಜನತಾದಳದ ಅವಾಗ ಸ್ವಲ್ಪ ಇದು ಇತ್ತು, ಹವಾ ಇತ್ತು. ಇದು ಒಂದು. ಆಮೇಲೆ ನಮ್ಗೆ ಬಿಜೆಪಿಯಿಂದ 2ನೇ ಬಾರಿಗೆ ಮತ್ತೆ ಅವಕಾಶ ಮಾಡಿಕೊಟ್ರು. ಅವಾಗ ಬೆಳ್ಳಿಬ್ಬರು ಅನರ್ಹಗೊಂಡಿದ್ರು. ಆ ಸಂದರ್ಭದಲ್ಲಿ ನಮ್ಮ ಶ್ರೀಮತಿ ಆದಂತ ಗೀತಾ ಹಗೇದಾಳ್ ಅವರಿಗೆ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಟ್ರು. ಆ ಸಂದರ್ಭದಲ್ಲಿ ಕೂಡ ನಮ್ಗೆ ತೊಂದರೆಯಾಗಿ ನಾವು ಸೋಲ್ಬೇಕಾಯ್ತು. ನೀವು ನಿಮ್ಮ ಶ್ರಮದಿಂದ ಸಾಕಷ್ಟು ಮಂದಿ MLA MP ಆಗಿ ಸಚಿವ ಸಹಿತ ಆಗಿದ್ದಾರೆ. ತಮ್ಮನ ರಾಜಕೀಯವಾಗಿ ಮೂಲ ಗುಂಪು ರಾಜಕಾರಣದಲ್ಲಿ ಇವು ಸ್ವಲ್ಪ ಇದ್ದೇ ಇರ್ತಾವ. ನಮಗೇನು ಅಸೂಯೆ ಅಸಮಾಧಾನ ಇಲ್ಲ. ಏನೋ ಜನ ನಮ್ಮನ್ನ ತಿರಸ್ಕಾರ ಮಾಡ್ಯಾರಪ್ಪ ಅಂತೇಳಿ ನಾನು ಭಾರತೀಯ ಜನತಾ ಪಕ್ಷದ ಕಟ್ಟಾಳಾಗಿ ನಾವು ಬಸವನಗೌಡ ಇಲೆಕ್ಷನ್ ಕೂಡ ಸಾಕಷ್ಟು ನಾವು MP ಇದ್ದಾಗ ಭಾಳ ಮಾಡಿದ್ವಿ. ಅವ್ರ ಹೋರಾಟದಲ್ಲಿ ನಾವು ಸತತವಾಗಿ ಭಾಗವಹಿಸಿ ನಾವು ಜೊತೆಯಲ್ಲೇ ಕೆಲಸ ಮಾಡಿದ್ವಿ. ಆಮೇಲೆ ಈ ಬ್ರಿಡ್ಜ್ ಸೇತುವೆ ಹೋರಾಟಕ್ಕೂ ಕೂಡ, ಆಮೇಲೆ ಸಮಗ್ರ ನೀರಾವರಿಗಾಗಿ ಹೋರಾಟವನ್ನು ಮಾಡಿದ್ವಿ. ರೈಲ್ವೆ ಬ್ರಾಡ್ಗೇಜ್ ಸಂಬಂಧ ಹೋರಾಟವನ್ನು ಬಿಜಾಪುರದಲ್ಲಿ ನಾವು ವಿದ್ಯಾರ್ಥಿ ಇದ್ದಾಗ ಮಾಡಿದ್ವಿ. ನಾವು ವಿದ್ಯಾರ್ಥಿ ಜೀವನದಲ್ಲೇ ನಾನು ಕ್ಲಾಸಿನಲ್ಲಿ SSLC ಹೊತ್ನ್ಯಾಗ ನಾ ಕ್ಲಾಸಿನ ಪ್ರಮುಖನಾಗಿ ಪ್ರಧಾನಮಂತ್ರಿಯಾಗಿ ಅಲ್ಲೇ ನಮಗೆ ಗೀಳು. ನಾನು ಈ ಸಣ್ಣವಿದ್ದಾಗಿಂದ ನನಗೆ ಸ್ವಲ್ಪ ರಾಜಕೀಯ ಇದು ಹುಚ್ಚು. ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಮಯೂರ್ ಪಿಕ್ಚರ್, ಆ ಮಯೂರ್ ಪಿಕ್ಚರ್ ನಾ ಸಣ್ಣವಿದ್ದಾಗ ನೋಡ್ಲಿಕ್ಕೆ ಹೋಗಿದ್ ನಾನು ನಮ್ಮ ತಂದೆ ತಾಯಿ ಜೊತೆಯಲ್ಲಿ. ಆ ಸಂದರ್ಭದಲ್ಲಿ ನನಗೊಂದು ಹಾಡು ಇದೆ. ಅದು ಏನಪ್ಪ ಅಂತ ರಾಜ್ಕುಮಾರ್ ಅವರು ಅದನ್ನ ಹಾಡಿದ್ದಾರೆ. ಆ ಹಾಡು ನನಗೆ ಬಹಳ ಅಲ್ಲಿರ್ತಕ್ಕಂಥ ಕಷ್ಟಗಳು ಏನಿರ್ತಾರೆ ಜನರು, ಅವ್ರ ಕಣ್ಣೀರು ಒರೆಸುವಂತ ಕೆಲಸವನ್ನು ಅಲ್ಲಿಂದ ನನಗೆ ಸ್ವಲ್ಪ ರಾಜಕೀಯ ಅಂದ್ರೆ ಲೀಡರ್ಶಿಪ್ ಹುಚ್ಚಿಡಿತಿ. ನಾವು ಸಣ್ಣ ವಿದ್ಯಾರ್ಥಿ ಇದ್ದಾಗ ಕೂಡ ನಾನು ಶಾಲೆಯಲ್ಲಿ ಕೂಡ ವಿದ್ಯಾರ್ಥಿ ಪ್ರಮುಖನಾಗಿ ಕೆಲಸವನ್ನು ಮಾಡ್ಕೋತನ ನಾನು ಬಂದಿದ್ದೆ. ಬಸವನ ಬಾಗೇವಾಡಿ ಮತಕ್ಷೇತ್ರದ ರಾಜಕಾರಣದ ಮಾಸ್ಟರ್ ಮೈಂಡ್ ಅಂದ್ರೆ ಹೆಗ್ಗಡೆ ಒಂದು ಮಾತು. ಏನಿಲ್ಲ, ನಾನು ಮತ್ತೊಬ್ಬರು ಲೀಡರ್ ಮಾಡೋದ್ರಲ್ಲಿ ನನಗೆ ಅತ್ಯಂತ ಪ್ರಾಮಾಣಿಕವಾಗಿ ನನಗೆ ಕೆಲಸ. ಏನ ಮಾಡಿದ್ರು ಪ್ರಾಮಾಣಿಕವಾಗಿ ಮಾಡ್ಬೇಕು, ಅದನ್ನ ಯಶಸ್ವಿ ಮಾಡ್ಬೇಕು ಅನ್ನೋದು ನಂದು. ನಮ್ಮ ಮುಂದೆ ಏನ್ ಹಾಕಿನೋ ಏನ್ ಬಿಡ್ತೀನೋ ಅನ್ನೋಂಥದ್ದು ನನಗೆ. ನಾನು ಏನ್ ನನಗೆ ಕೆಲಸ ಕೊಟ್ಟಿರ್ತಾರ ಅದನ್ನ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ತೋರಿಸ್ಬೇಕು ಅನ್ನುವಂಥದ್ದು ನನ್ನೊಂದು ಹ್ಯಾಬಿಟ್. ಯಾಕಂದ್ರೆ ಪಕ್ಷದ ಅಭ್ಯರ್ಥಿಗಳಾಗ್ಲಿ ಅವ್ರು ಗೆಲ್ಲುತ್ತನ ನೀವು ಮನಿ ಬರಲ್ಲ, ಯಾಕೆ ಪಕ್ಷ ತಮ್ಮ ಇನ್ನತನಾದ್ರೂ ಏನು ಮಾಡ್ತಾ ಇಲ್ಲ? ನೋಡು, ನಾವು ಈಗ ನನಗಿಷ್ಟು ಅವಕಾಶ ಕೊಟ್ಟೈತೆ, ಕೆಲವೊಬ್ರಿಗೆ ಇಷ್ಟು ಅವಕಾಶ ಸಿಕ್ಕಿಲ್ಲ. ಅದು ನನಗೆ ತೃಪ್ತಿ ಐತಿ. ನನ್ಕಿನ ಸಾಕಷ್ಟು ದೊಡ್ಡದವ್ರು ಇದ್ರು, ಅನೇಕ ಹಿರಿಯರು ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡಿ ಹೋಗಿದ್ದಾರೆ. ಅವ್ರಿಗೆ ಕೂಡ ಏನೂ ಆಗೇ ಇಲ್ಲ, ಅವ್ರು ನೋಡಕ್ ಆಗ್ಲಿಲ್ಲ. ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ನಾವೆಲ್ಲ ಹೆಂಗಿತ್ತು ಅಂತಂದ್ರ, ಫಸ್ಟ್ ವಾಜಪೇಯಿ ಅವರು ಕೇಂದ್ರದಲ್ಲಿ, ಆ ಸಂದರ್ಭದಲ್ಲಿ ನಾನು ಸುಮಾರು ಆಗಿನ ಕಾಲದಲ್ಲಿ 93 ಇರ್ಬೋದು. ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಒಂದು 13 ದಿವಸ ಇತ್ತು ನಮ್ದು. ಆ ಸಂದರ್ಭದಲ್ಲಿ ಇವರೆಲ್ಲ ನಮ್ಮ ಜೊತೆನೆ ಇದ್ರು, ಮಮತಾ ಬ್ಯಾನರ್ಜಿ, ಜಯಲಲಿತಾ ಇವರೆಲ್ಲ ಇದ್ರು. ಆ ಸಂದರ್ಭದಲ್ಲಿ ನಾನು ಕೋಲಾರದಲ್ಲಿ ಒಂದು ಫಂಕ್ಷನ್ ಮಾಡಿದ್ದೆ, ಹಳಿ ಊರಲ್ಲಿ. ಎಲ್ಲ ರಾಜಕೀಯ ಅವಾಗ ಇನ್ನೂ ಇಷ್ಟ ಬ್ಯಾನರ್ದು ಗಿನ್ನರ್ದು ಏನೂ ಇದ್ದಿಲ್ಲ. ಅರಿಬೆಯಲ್ಲಿ ಬರ್ಸಿದ್ವಿ, ಪೇಂಟಿಂಗ್ ಬರ್ಸಿ ಈ ಜಯಲಲಿತಾ ಆಮೇಲೆ ಮಮತಾ ಬ್ಯಾನರ್ಜಿ ಇವ್ರದೆಲ್ಲ ಹೆಸರು ಹಾಕಿದ್ರು. ಹಾಕಿ ಆ ಸರ್ಕಾರ ಬಂದಕ್ಕೆ ಅಷ್ಟೊಂದು ಇದು. ಅವಾಗ ಸರಿಸುಮಾರು ನಾವು 17,000 ರೂಪಾಯಿ ಖರ್ಚು ಮಾಡಿದ್ವಿ. ಆವಾಗಿನ ಕಾಲದಾಗ ಚರಂತಿ ಮಠವ್ರನ್ನ ಕರೆಸಿದ್ವಿ, ಬಸವನಗೌಡ್ರನ್ನ ಕರೆಸಿ ಫಂಕ್ಷನ್ ಮಾಡಿ, ಅಗಸಿ ಒಳಗೆ ಫಂಕ್ಷನ್ ಮಾಡಿ ದೊಡ್ಡ ಪ್ರಮಾಣದೊಳಗ ಕಾರ್ಯಕ್ರಮ ಮಾಡಿದ್ವಿ.
ಒಂದು 13 ಮಂದಿ ನಮಗೆ ಸಪೋರ್ಟ್ ಕೊಟ್ಟಿದ್ರು, 13 ಪಕ್ಷ. ಹಾ ಅವಾಗೆಲ್ಲ ನಾವು ಅವ್ರಿಗೆಲ್ಲ ಬ್ಯಾನರ್ ಹಾಕಿ ಅವ್ರಿಗೆ ಅಭಿನಂದನೆ ತಿಳಿಸಿ, ವಾಜಪೇಯಿ ಅವರು ಅಂದ್ರ ವಾಜಪೇಯಿ ಅವರು ಈ ದೇಶಕ್ಕೆ ಒಬ್ಬ ಪ್ರಧಾನಮಂತ್ರಿ ಆಗ್ಬೇಕು, ಅವ್ರ ಕೆಲಸ ಒಬ್ಬ ಪ್ರಾಮಾಣಿಕ ಮನುಷ್ಯ ಈ ದೇಶದ ಚುಕ್ಕಾಣಿ ಹಿಡಿಬೇಕಂತ ಒಂದು ವಿಚಾರದಿಂದ ನಾವು ಏನೇ ನಮ್ಮ ಕಷ್ಟಗಳಿದ್ರು ಕೂಡ ನಾವು ಆ ಸಂದರ್ಭದಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡಿದ್ವಿ. ಯಾಕಂದ್ರೆ ಮಾಜಿ ಸಚಿವ ಬೆಳ್ಳುಬಿ ಅವರು ತಾವು ಪರಮ ಆಪ್ತರು ಬಲಗ ಬಂಟ್ ಆಗಿದ್ರಿ. ಇತ್ತಿತ್ತಲಾಗೆ ಒಳಗಿಂದೊಳಗೆ ಬೆಳ್ಳುಬಿ ಅವ್ರಿಗೆ ಹೆಗ್ಡೆ ಅವ್ರಿಗೆ ಆಗಿ ಬರ್ತಾರಲ್ಲ ಅನ್ನೋ ಮಾತು ಕೇಳಿ ಬರ್ತಾರೆ. ಏನ್ ಸ್ವಲ್ಪ ಇರ್ತಾವ, ಏನು ನಾವೇನು ಅವ್ರನ್ನ ಬಿಟ್ಟಿಲ್ಲ. ಬಟ್ ಏನೈತೆ ಅಂತಂದ್ರೆ ಅವು ಅದೇ ಹೇಳಿದ್ವಲ್ಲ ಈಗ, ಅವಾಗ ಅನರ್ಹಗೊಂಡ್ರು, ಅದು ನಮ್ಗೆ ಹಿಡಿಸ್ಲಿಲ್ಲ ಸ್ವಲ್ಪ. ಅದು ಯಾಕೋ ಸ್ವಲ್ಪ ಇದು ಆಗಾನೆ ಹಿಂಗೆ ಯಾಕೆ ಮಾಡಿದ್ರು ಅಂತೇಳಿ ಅದು ನಮಗೂ ಸ್ವಲ್ಪ ಅಸಮಾಧಾನ ಆಗಿ ನಾವು ಸ್ವಲ್ಪ ದೂರ ಸರಿ ಅಂತದ್ದು ಬತ್ತು. ಆದ್ರೆ ಪಾರ್ಟಿ ನಾವು ಯಾವುದೇ ಸಂದರ್ಭದಲ್ಲಿ ನಾವು ಪಾರ್ಟಿ ಬಿಟ್ಟಿಲ್ಲ. ಒಮ್ಮೆ ನಾವು ಪಾರ್ಟಿ ಬಿಡ್ಬೇಕಾದಂತ ಸಂದರ್ಭ ಬತ್ತು. ನಾವು ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯ ಕಂಡಂತ ಅತ್ಯಂತ ಪ್ರಬಲ ನಾಯಕರು, ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಅಧಿಕಾರಕ್ಕೆ ತಂದಂತವ್ರು. ಅವ್ರಿಗೆ ಕೂಡ ಒಂದು ಸಂದರ್ಭದಲ್ಲಿ ರಾಜಕಾರಣದಾಗ ಒಮ್ಮೆ ಏನಾಕತ್ತೆ, ಸ್ವಲ್ಪ ಅನ್ಯಾಯ ಆಕತ್ತೆ. ಆ ಸಂದರ್ಭದಲ್ಲಿ ಅವರು ಸಿಡಿದದ್ದು ಪಾರ್ಟಿ ಕಟ್ಟಿದ್ರು. ಆ ಸಂದರ್ಭದಲ್ಲಿ ನಾವು ಕೂಡ ಅವ್ರ ಜೊತೆಯಲ್ಲಿ ಇದ್ವಿ. ಅವಾಗ ನಾವು ಸಂಗರಾಜ್ ದೇಸಾಯಿ ಅವರಿಗೆ ಟಿಕೆಟ್ ತಂದ್ವಿ. ಆ ಸಂದರ್ಭದಲ್ಲಿ ನಾವು ಒಮ್ಮೆ ಭಾರತೀಯ ಜನತಾ ಪಕ್ಷದಿಂದ ಹೊರಗೆ ಬಂದಿದ್ದೀನಿ. ಅದನ್ನ ಬಿಟ್ರೆ ಸಂಗರಾಜ್ ದೇಸಾಯಿ ಅವ್ರನ್ನ ತಾವು ಬಿಜೆಪಿ ಟಿಕೆಟ್ ಕೊಡಿಸೋಲ್ಲಿ ತಾವು ಸಾಕಷ್ಟು ಶ್ರಮ ವಹಿಸಿರೋ ಅನ್ನೋ ಮಾತು ಕೇಳಿ ಬರ್ತದೆ. ಸಂಗರಾಜ್ ದೇಸಾಯಿ ಅವರು ಒಬ್ಬ ಒಳ್ಳೆ ನಾಯಕ. ಅವ್ರಿಗೆ ಕೂಡ ಅದೃಷ್ಟ ರಾಜಕಾರಣದಲ್ಲಿ ಒಮ್ಮೆ ಏನಾಕತ್ತಂದ್ರ ಎಲ್ಲಾ ಇರ್ತೈತೆ, ಅದೃಷ್ಟ ಕೈ ಕೊಡ್ತೈತಿ. ಅದಕ್ಕ ಅವ್ರಿಗೂ ಕೂಡ ಎಲ್ಲಾ ಇದ್ರು. ಒಬ್ಬ ಒಳ್ಳೆ ಲೀಡರ್ ಹಾಕಿದ್ರು ಅವ್ರು. ಒಳ್ಳೆ ಅತ್ಯಂತ ಚಾಣಾಕ್ಷ ಮತ್ತು ಬುದ್ಧಿವಂತ ರಾಜಕಾರಣಿ. ಅವ್ರಿಗೆ ಕೂಡ ನನ್ಗತೆನೆ ಒಂದ್ 2 ಸಲ ಸೋಲಾಯ್ತು. ಅವ್ರಿಗೆ KGP ಟಿಕೆಟ್ ಕೊಟ್ರು, ಸುಮಾರು 10,000 ಓಟ್ಗಳನ್ನ ತೆಗೆದುಕೊಂಡ್ರು. ಆವಾಗ ಎಲ್ಲ ಜನ ಏನೇನ್ ಹಾಕಿದ್ವಿ, ಇಲ್ಲ ನೀವು ಪಾರ್ಟಿ ಟಿಕೆಟ್ ತಗೊಂಬರ್ರಿ, ಅವ್ರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ರು. ಅವಾಗ ನಾವು ನಮ್ಮೆಲ್ಲ ಶ್ರಮವನ್ನು ಹಾಕಿ ನಾವು ಶ್ರಮ ಪಟ್ಟಿದ್ವಿ ಈ ಸಂದರ್ಭ ಹೇಳಕ್ ಇಚ್ಛೆ ಪಡಂಗಿಲ್ಲ. ಆದ್ರೆ ಸಾಕಷ್ಟು ಸಂದರ್ಭದಲ್ಲಿ ಸಾಕಷ್ಟು ನೋವುಗಳನ್ನು ಉಂಡು ಅವ್ರಿಗೆ ನಾವು ಭಾರತೀಯ ಜನತಾ ಪಕ್ಷದ ಟಿಕೆಟ್ ತಂದಿವಿ. ಆ ಸಂದರ್ಭದಲ್ಲಿ ಜನ ನಮ್ಮನ್ನ ಕೈ ಇಡ್ಲಿಲ್ಲ ಅನ್ನುವಂತ ನೋವು ನನಗೂ ಇದೆ, ಮತ್ತ ಸಂಗರಾಜ್ ಅವ್ರಿಗೆ ಐತಿ. ಯಾಕಂತಂದ್ರ ಅವ್ರಿಗೆ ನಮಗ 40,000 ಬರ್ತೈತಿ, ನಾನು ಗೆಲ್ಲಂಗಿಲ್ಲ, ಒಂದ್ 40,000 ಓಟ್ ಬರ್ತೈತಿ ಅನ್ನುವಂತ ವಿಚಾರ ಅಂತಕ್ಕಿತ್ತು ನನ್ನ ವೈಯಕ್ತಿಕವಾಗಿ. ಅದಕ್ಕೆ ಅವ್ರು 40,000 ಓಟ್ ಬಂದಿದ್ರಂದ್ರೆ ಅವ್ರು ಕಂಟಿನ್ಯೂ ಆಗಿ ಕ್ಷೇತ್ರದಲ್ಲಿ ಓಡಾಟ ಮಾಡ್ತಿದ್ರು. ನಾವು ಭಾರತೀಯ ಜನತಾ ಪಕ್ಷದ ಟಿಕೆಟ್ ತಂದ್ರು ನಮ್ಗ 25,000 ಓಟ್ ಬಂದು. ಅದಕ್ಕೆ ಯಾಕೋ ಜನ ನಮ್ಮನ್ನ ಒಪ್ತಾ ಇಲ್ಲ ಅನ್ನುವಂತ ವಿಚಾರವನ್ನು ನಾವೇ ಸರಿಬೇಕಂತೇಳಿ ಪಾಪ ಅವ್ರು ಸರ್ದು. ಅವ್ರಿಗೆ ಇನ್ನೊಂದ್ ಏನಿತ್ತಪ್ಪ ಅಂದ್ರ ನಾ ರಾಜಕಾರಣ ಮಾಡ್ಬೇಕು, ಅವ್ರು ಹೆಂಗಿದ್ದು ಅಂತಂದ್ರ ಅವ್ರು ಯಾಕೆ ಚಲೋ ಆತೀವಿ ಅಂತಂದ್ರ ನನ್ನ ನಂತರ ರಾಜಕಾರಣದಾಗ ನಮ್ಮ ಕುಟುಂಬದವ್ರು ಯಾರು ಬರಬಾರ್ದು. ಅದನ್ನ ನಾವು ಮೊದಲೇ ಪಾಂಪ್ಲೆಟ್ಸ್ನಾಗ ನಾವೆಲ್ಲ ಜನರಿಗೆ ಹೇಳ್ಕೊಟ್ಟಿದ್ವಿ. ನನ್ನ ನಂತರ ನನ್ನ ಕುಟುಂಬದ ಯಾರು ರಾಜಕಾರಣಕ್ಕೆ ಬರೋದಿಲ್ಲ, ಆಮೇಲೆ 60 ವರ್ಷದ ನಂತರ ನಾ ರಾಜಕಾರಣ ಮಾಡಂಗಿಲ್ಲ ಅನ್ನುವಂತ ವಿಚಾರವನ್ನು ಕೂಡ ಜನರಿಗೆ ಮುಂದೆ ಇಟ್ಟಿದ್ವಿ ನಾವು. ಅದಕ್ಕೆ ಅದು ಯಾಕೋ ಏನೋ ನಮ್ಮ ಈ ಭಾಗದ ಜನ ಅವ್ರನ್ನ ಒಪ್ಪಲಿಲ್ಲ. ಹಿಂಗಾಗಿ ಅವರು ಕೂಡ ಮನಸ್ಸಿಗೆ ನೋವಾಗಿ ರಾಜಕಾರಣದಿಂದ ಹಿಂಸರು. ಬೆಳ್ಳುಬಿ ರಾಜಕಾರಣ ಅಂತ ಆಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸಂಗರಾಜ್ ಅವರು ರಾಜಕೀಯಕ್ಕೆ ಬಂದ್ರು. ಹಂಗೆ ಏನಿಲ್ಲ, ಆ ರೀತಿ ಏನಿಲ್ಲ. ಕೆಲವೊಬ್ರು ವ್ಯಾಖ್ಯಾನ ಆ ರೀತಿ ಮಾಡ್ತಾರೆ, ಆ ರೀತಿ ಏನಿರ್ಲಿಲ್ಲ. ಅವರು ಕೂಡ ಪಾರ್ಟಿ ಒಳಗಿದ್ರು. ಅವಾಗ ನಮ್ಮ ಜೊತೆಲೇನ ಅವರು ಎಲ್ಲ ಬೆಳ್ಳುಬಿಯವ್ರನ್ನ ಕರ್ಕೊಂಡಿದ್ರು, ಮಾಡಿದ್ರು, ಎಲ್ಲ ಸೇರ್ಸಿದ್ರು. ಅವರು ಜಿಲ್ಲಾ ಪಂಚಾಯತಿ ಟಿಕೆಟ್ ಒಮ್ಮೆ ಕೇಳಿದ್ರು. ಅವಾಗ GG ಅವ್ರಿಗೆ ಟಿಕೆಟ್ ಸಿಕ್ತಿ. ಅದಕ್ಕೆ ಅವ್ರೇನಿಲ್ಲ ಆ ರೀತಿ GG ಹಿರಿಯರ ಅದಾರ ಅಂದ್ರ ಆಯ್ತು ಅವರೇ ಮಾಡ್ಲಿ, ಕಾಕಾರ ಮಾಡ್ಲಿ, ನಮ್ಗೇನ್ ಬೇಡ, ಮುಂದ್ ನೋಡೋಣ ಅಂತೇಳಿ ಅವ್ರು ಬಿಟ್ರು. ಆ ರೀತಿ ಏನ ಹಂಗೆ ಅಷ್ಟೊಂದು ಇದರಿಂದ ಅವ್ರೇನ್ ರಾಜಕಾರಣ ಮಾಡಿಲ್ಲ. ಏನಾದ್ರು ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕಂತೇಳಿ ಅವರು ರಾಜಕಾರಣಕ್ಕೆ ಬಂದವ್ರು. ಈ ಸಂಗರಾಜ್ ದೇಸಾಯಿ ಅವರು ಕಾರ್ಯಕರ್ತ ನೋಡು ನೀರಲ್ಲಿ ಕೈ ಬಿಟ್ಟು ಹೋದಂಗ ಹೋಗ್ಬಿಟ್ರಲ್ರಿ. ಅದೇ ಅವ್ರಿಗೆ ಒಂದ್ 2 ಸರಿ ನಾವು ಪ್ರಯತ್ನ ಮಾಡಿದ್ರು.
ಆಗಲಿಲ್ಲ. ಮತ್ತು ಇಲ್ಲ ನೀವು ರಾಷ್ಟ್ರೀಯ ಪಕ್ಷದ ಟಿಕೆಟ್ ತೊಗೊಂಬರಿ BJPದ ಅಂತ ಹೇಳಿದ್ರು ಎಲ್ಲರೂ. ತೊಗೊಂಬಂದ್ವಿ. ಅವರಿಗೆ ಒಂದು ಸ್ವಲ್ಪ ಇನ್ನಷ್ಟು ಸ್ವಲ್ಪ ಓಟ್ ಬರ್ಬೇಕಾಗಿತ್ತು. 40 ಅವ್ರ ತಲೆಯಾಗ 45 ಬರ್ತಾವತ್ತಿತ್ತು, ನಮ್ಮ ತಲೆ 40 ಬರ್ತಾವಪ್ಪ ಅಂತಿತ್ತು. ಬರಲಿಲ್ಲ. ಜನ ನಾನು ಯಾಕೋ ತಿರಸ್ಕಾರ ಮಾಡ್ಯಾರ. ಅದಕ್ಕೆ ನಾ ಎಷ್ಟು ದುಡಿದ್ರು ಪ್ರಯೋಜನ ಇಲ್ಲ, ಬೇಡ ಮತ್ತು ಏನರ ಬೇರೆ ಏನರ ಮಾಡೋಣ, ಈ ಪೇಡ್ ಬೇಡ ಅಂತೇಳಿ ತಾತ್ಕಾಲಿಕವಾಗಿ. ಬಸವನ ಬಾಗೇವಾಡಿ ಮತಕ್ಷೇತ್ರ BJP ಭದ್ರಕೋಟೆ ಆಗಿತ್ತು, ಈಗ ಛಿದ್ರ ಆಗಿಬಿಟ್ಟಿದೆ. ಛಿದ್ರ ಅಂದ್ರೆ ಏನು ಅವ್ ಜನ ಹಿಂಗಿರ್ತೈತಲ್ರಿ, ಒಮ್ಮೆ ಏನಾಕತ್ತ ಅಂತಂದ್ರೆ ಈಗ ಒಮ್ಮೆ ನೋಡಿರ್ತಾರ, ಹೊಸಬ್ರು ನೋಡ್ಬೇಕು ಅನ್ನುವಂಥ ವಿಚಾರವನ್ನು ಎಲ್ಲಾ ಪಕ್ಷ ಎಲ್ಲಾ ಇದ್ರೊಳಗೆ ಇರ್ತೈತಿ, ಎಲ್ಲಾ ಕ್ಷೇತ್ರದಾಗ ಇರ್ತೈತಿ. ಆ ರೀತಿ ಏನಾರ ಈ ಬದಲಾವಣೆ ಆಗಿರ್ಬೇಕು. ಅಥವಾ ನಾವು ನಮ್ಮ ಈಗ ಜನ ಸ್ವಲ್ಪ ಏನಾಕ್ಯಾರ, ಇವ್ರು ಆಗ್ಯಾರ ಮತ್ತೊಬ್ರಿಗೆ ಅವಕಾಶ ಕೊಡೋಣ ಅಂತೇಳಿ ಈ ರೀತಿ ಕೊಟ್ಟಾರ. ಮತ್ತು ಈಗ ಸ್ವಾಭಾವಿಕವಾಗಿ ಮತ ವಿಭಜನೆ ಆಗಿ ಜನತಾದಳ ಮತ್ತು BJP ವಿಭಜನೆ ಆಗಿ ಕಾಂಗ್ರೆಸ್ನವ್ರಿಗೆ ಸ್ವಲ್ಪ ಲಾಭ ಆಕತ್ತೆ. ಆ್ಯಕ್ಚುಲಿ ಕಾಂಗ್ರೆಸ್ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಎರಡು ಸೇರಿದ್ರೆ ಅಂದ್ರೆ ನಾವು ಕಾಂಗ್ರೆಸ್ಗಿನ ಇವಾಗಲೂ ಒಂದು 20,000 ವೋಟರ್ಸ್ ಜಾಸ್ತಿನೇ ಇದೆ. ಅಂದ್ರೆ ಕಾಂಗ್ರೆಸ್ ಅಗೇನೆಸ್ಟ್ ವೋಟರ್ಸ್ ಅದಾರ, ಅದು ವಿಭಜನೆ ಆಕತೈತಿ. ಈ ಬೇಳುಬೆವ್ರ ನಂತರ ಬಸವನ ಬಾಗೇವಾಡಿ ಮತಕ್ಷೇತ್ರ ಮುಂದೆ ಯಾರು BJPಯಲ್ಲಿ? ಮುಂದೆ ಪಕ್ಷ ಸಾಣದಿಲ್ಲ, ಸಾಕಷ್ಟು ಬೆಳೆದೈತಿ. ಈಗೆಲ್ಲ ನೀವು ನೋಡಿದ್ರಿ, ಸುಮಾರು 14 ಕೋಟಿ ನಾವು ಕಾರ್ಯಕರ್ತರಿದ್ದೀವಿ. ಈ ಒಂದು 22 ರಾಜ್ಯದಲ್ಲಿ ನಾವು ಅಧಿಕಾರವನ್ನು ಮಾಡ್ತಾ ಇದ್ದೀವಿ. ಮೊನ್ನೆ ಚುನಾವಣೆಯಲ್ಲಿ ನೀವೆಲ್ಲ ನೋಡಿದಿರಿ, ಯಾವುದು ಪಶ್ಚಿಮ ಬಂಗಾಳ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ನಮ್ಮ ಏನು ಮುಖಂಡರಿದ್ರು, ಜನಸಂಘದ ಮುಖಂಡರು, ಸಂಸ್ಥಾಪಕರಿದ್ರು. ಅವರು ಒಂದು ಇದು ಅದು ನಾಡು, ಅವ್ರು ಹುಟ್ಟಿ ಬೆಳೆದಂಥದ್ದು. ಅಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಇವತ್ತಿಗೆ ಬರ್ಬೇಕಾತಂದ್ರೆ ಇವತ್ತಿನ ತನ ಹಿಡಿತು. ಅದಕ್ಕೆ ಅಲ್ಲಿ ಇರ್ತಕ್ಕಂಥ ಕಮ್ಯುನಿಸ್ಟರ ಆಡಳಿತ, ಜ್ಯೋತಿ ಬಸು, ತದನಂತರ ಭಟ್ಟಾಚಾರ್ಯ, ಅವರೆಲ್ಲರೂ ಒಂದು 25 ವರ್ಷ ರಾಜ್ಯವನ್ನು ಹಿಡ್ಕೊಂಡು ಕೂತಿದ್ರು. ಕಮ್ಯುನಿಸ್ಟರ ಕಪಿಮುಷ್ಟಿಯಿಂದ ಬಿಡಿಸ್ಬೇಕಾತಂದ್ರೆ ಈಗ ಮಮತಾ ಬ್ಯಾನರ್ಜಿ ಅವರು ನಮ್ಮ ಸಹಕಾರದೊಂದಿಗೆ, ವಾಜಪೇಯಿ ಅವರ ಸಹಕಾರದೊಂದಿಗೆ, RSS ಇರ್ಬೋದು, ವಾಜಪೇಯಿ ಅವರು ಇರ್ಬೋದು, ನಮ್ಮ ಮುಖಂಡರ ಸಹಕಾರವನ್ನು ತೆಗೆದುಕೊಂಡು ಅವರು ಕಮ್ಯುನಿಸ್ಟರ ಸರಿಸಿ ಅವ್ರ ಅಧಿಕಾರಕ್ಕೆ ಬಂದರು. ಆ ಕಮ್ಯುನಿಸ್ಟರು ಏನು ಮಾಡ್ತಿದ್ರು ಅದನ್ನೇ ಮಮತಾ ಬ್ಯಾನರ್ಜಿ ಅವ್ರು ಮಾಡಕತ್ತಿದ್ರು. ಮಾಡಿ ನಮ್ಮ ದೇಶಕ್ಕೆ ಒಂದು ಗಂಡಾಂತರವನ್ನು ತಂದಿಟ್ರು. ಯಾಕಂತಂದ್ರೆ ಅಲ್ಲಿ ಬಾಂಗ್ಲಾದೇಶದ ನುಸುಳುಕೋರರು ಸುಮಾರು 2 ಕೋಟಿ ಬಾಂಗ್ಲಾದೇಶರು ಪಶ್ಚಿಮ ಬಂಗಾಳದಲ್ಲಿ ಅದಾರ ಅಂತೇಳಿ ಒಂದು ಇದು ಇದೆ. ಅದಕ್ಕೆ ಅಂತ ಒಂದು ಅವ್ರನ್ನೆಲ್ಲ ಸೇರಿಸ್ಕೊಂಡು ಅವ್ರನ್ನ ವೋಟರ್ಸ್ ಮಾಡಿಕೊಂಡು, ಆಮೇಲೆ ಅಲ್ಲಿರ್ತಕ್ಕಂಥ ಅನ್ಯಾಯ, ಅತ್ಯಾಚಾರ, ಅಕ್ರಮಗಳು ಸಾಕಷ್ಟು ನೀವೆಲ್ಲ ನೋಡಿದಿರಿ. ಅದನ್ನೆಲ್ಲ ನಿಲ್ಲಿಸ್ಬೇಕು ಅಂತೇಳಿ ಸುಮಾರು 2011ರಿಂದ ಭಾರತೀಯ ಜನತಾ ಪಕ್ಷ ಕೈ ಹಾಕಿ ಸತತವಾಗಿ ಅಷ್ಟಿಷ್ಟಲ್ಲ ದೊಡ್ಡ ಪ್ರಯತ್ನ ಅಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು, ಮುಖಂಡರು, ಮೋದಿ ಅವರು, ಅಮಿತ್ ಶಾ ಅವರು, ಇವರೆಲ್ಲರೂ ಸೇರಿ ಎಲ್ಲ ಆಮೇಲೆ ಎಲ್ಲರೂ ಸೇರಿ ಅವ್ರನ್ನ ಸರಿಸ್ಬೇಕಂತೇಳಿ ಸುಮಾರು 11 ವರ್ಷಗಳಿಂದ ನಿರಂತರವನ್ನು ಹೋಗಿ ಹೋರಾಟವನ್ನು ಮಾಡಿ, ನಮ್ಮ ಮೊದಲ 3 ಮಂದಿ ಇದ್ರು ನಮ್ಮ MLAಗಳು. ಸುಮಾರು 77 ಮಂದಿ ಹೋದ ಚುನಾವಣೆ 21ರಲ್ಲಿ ಬಂದರು. ಈಗ 205 ಅಂದ್ರು. ಅಲ್ಲಿ ತನಕ ನಾವು ಬಂದು ಮುಟ್ಟಿದೀವಿ. ಯಾಕಂದ್ರೆ ನಿರಂತರವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಏನು ಸ್ಟ್ರಾಟರ್ಜಿ ಐತೆ ಅದು ಏನಿರ್ತೈತೆ, ನಾವು ಸೋತ್ರು ಸುಮ್ ಬಿಡಂಗಿಲ್ಲ. ಅದನ್ನ ನಿರಂತರವಾಗಿ ಆ ಕೆಲಸ ನಡೀತಿರ್ತೈತೆ. ಗೆದ್ದವ್ರಿಗೆ ಏನಿರ್ತೈತೆ, ಗೆದ್ದವರು ತಮ್ಮ ಇದ್ರೊಳಗೆ ಇರ್ತಾರ. ಆದ್ರೆ ನಾವು ಸೋತವ್ರು ಏನಿರ್ತೀವಿ, ಭಾರತೀಯ ಜನತಾ ಪಕ್ಷ ಎಲ್ಲೆಲ್ಲೇ ಈಗೇನು ನಮಗ ಬರ್ಲಾರ್ದಂತ ರಾಜ್ಯಗಳದಾವ, ನಾವು ಆಸಾಮ್, ಈಶಾನ್ಯ ರಾಜ್ಯಗಳನ್ನೆಲ್ಲ ನಾವು ಆಕ್ರಮ ಮಾಡ್ಕೊಂಡ್ರ ನಮ್ಮರೆಲ್ಲರೂ ಈಗ. ಮತ್ತ ಈಗ ದಕ್ಷಿಣ ಭಾರತದಲ್ಲಿ ತಮಿಳುನಾಡು, ಆಮೇಲೆ ಕೇರಳ, ತೆಲಂಗಾಣ ಇವೆಲ್ಲ ಸ್ವಲ್ಪ ಅದ. ಇವು ಮುಂದಿನ ದಿನಗಳಲ್ಲಿ ಇಲ್ಲಿ ಕೂಡ ತೆಲಂಗಾಣ ಮತ್ತು ಕೇರಳದಲ್ಲಿ ನಾವು ಈಗ 3 ಜನ ಇದ್ದೀವಿ. ಇಲ್ಲಿ ಕೇರಳದಾಗ 3 ಮಂದಿ ಆಶೆ ಬಂದಾರ. ಹಂಗೆ ಅದೇನಾಕೈತೆ, ಅಲ್ಲಿ ನಿರಂತರವಾಗಿ ಕೆಲಸ ನಡೀತಾ ಇರ್ತೈತಿ. ನಮ್ಮ ಮಾತೃ ಇದು ಆದಂತ RSS ಇರ್ಬೋದು, ಬಜರಂಗ ದಳ ಇರ್ಬೋದು, ABVP ಇರ್ಬೋದು, ಇವರೆಲ್ಲ ನಮ್ಗೇನು ಬ್ಯಾಕ್ ಬೋನ್ ಆಗಿ ಕೆಲಸ ಮಾಡಕತ್ತಿರ್ತಾರ. ಅದರ ಮತ್ತು ಭಾರತೀಯ ಜನತಾ ಪಕ್ಷ ನಿರಂತರವನ್ನು ಹೋರಾಟವನ್ನ ಆ ರಾಜ್ಯದಲ್ಲಿ ಮಾಡ್ತಾ ಮುಂದಿನ ದಿನಗಳಲ್ಲಿ ನಾವು ಕೂಡ ಅವನ್ನೂ ಕೂಡ ನಾವು ಅಲ್ಲಿ ಕೂಡ ನಾವು ಗೆಲ್ಲುವಂತ ಅವಕಾಶಗಳು ಅದ, ಗೆಲ್ತೀವಿ. ಬಸವನ ಬಾಗೇವಾಡಿ ಮತಕ್ಷೇತ್ರದಲ್ಲಿ ಯಾವಾಗ ಗೆಲ್ತೀರಿ? ಬಸವನ ಬಾಗೇವಾಡಿ ಮತಕ್ಷೇತ್ರದಲ್ಲಿ ಕೂಡ ನಾವು ಈಗಾಗಲೇ ಗೆದ್ದಿದ್ದೀವಿ. ಯಾರು
ಶಿವಾನಂದ ಪಾಟೀಲ್ ಅವರು ಸೋಲಿಲ್ಲದ ಸರ್ದಾರ್ ಇದ್ರು. ಅವರು ಒಬ್ಬವ ಅಲ್ಲಿ ಕೂಡ ಅವ್ರಿಗೊಂದು ಪ್ರಶಸ್ತಿ ಬಂದಿತ್ತು, ಶ್ರೇಷ್ಠ ಶಾಸಕ ಅಂತೇಳಿ. ಅಂಥವ್ರನ್ನು ನಾವು ಸೋಲಿಸಿದ್ವಿ. ರಾಜ್ಯದಲ್ಲಿ ಶ್ರೇಷ್ಠ ಶಾಸಕ ಅಂತೇಳಿ ಪ್ರಶಸ್ತಿ ತಗೊಂಡಿದ್ರು. ಅಂಥವ್ರು ನಾವು ಸೋಲಿಸಿವಿ. ಸೋಲಿಲ್ಲದ ಸರ್ದಾರ್ ಅಂತೇಳಿ ಬಿ ಎಸ್ ಪಾಟೀಲ್ ಇದ್ದು ಅವ್ರನ್ನೂ ಸೋಲಿಸಿವಿ ನಾವು. ನಮ್ಗೇನು ಹೊಸದಲ್ಲ, ಸಂದರ್ಭ ಕಾಲ ಕೂಡಿ ಬರ್ತೈತಿ. 2028 ಶಿವಾನಂದ ಪಾಟೀಲ್ ಅವ್ರು ಸೋಲಿಸಬಹುದು. ಸೋಲಿಸ್ತೀರಿ? ಸೋಲಿಸ್ತೀವಿ. ಬೆಳ್ಳುಬಿ ಟಿ.ಟಿ ಅವರು ಒಂದಾಗಬಹುದು. ನಾವ್ ಅದೇ ಅದೀವಿ. ನಾವು ಹೋದ ವರ್ಷ ಆದ್ರೂ ಹೋದ್ ಚುನಾವಣೆಯಲ್ಲಿ ಕೂಡ ನಾವು ಕೆಲಸ ಮಾಡಿದೀವಿ, ಪ್ರಾಮಾಣಿಕವಾಗಿ ಮಾಡಿದೀವಿ. ಜನ ಒಪ್ಪಬೇಕು. ಸ್ವಲ್ಪ ಜನ ನಮ್ಮ ಯಾಕೆ ಇದನ್ನ ಮಾಡ್ತಾರೆ ಗೊತ್ತಾಗ್ತಿಲ್ಲ. ಜನ ಮಾಡಿದ್ರೆ ಈಗೂ ನಾವು ಬೆಳ್ಳುಬಿ ಅವರು ಇದ್ದಂತ ಪಕ್ಷದ ವೇದಿಕೆ ಕಾರ್ಯಕ್ರಮದಲ್ಲಿ ಟಿ.ಟಿ. ಹೆಗಡೆಯವರು ಕಾಣಿಸ್ಕೊಳ್ತಾ ಇಲ್ಲ. ಹಂಗೇನಿಲ್ಲ. ನಾವು ಕರೆದಾಗ ಹೋಗಿವಿ, ಏನಿಲ್ಲ. ಅದೇ ಸ್ವಲ್ಪ ನಮ್ಮ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಇರ್ತಾವ, ಸರಿ ಯಾಕೋ. ಕ್ಷೇತ್ರ ರಾಜಕೀಯ ಚಟುವಟಿಕೆ ತಮ್ಮ ಸಮಯ ಅಭಾವದಿಂದ ಕಾಣಿಸ್ಕೊಳ್ಳೋದಿಲ್ಲ ಅಥವಾ ತಮ್ಮ ರಾಜಕೀಯವಾಗಿ ಮೂಲಗುಂಪು ಮಾಡೋ ಇಲ್ಲ, ಇಲ್ಲ ಆ ರೀತಿ ಏನಿಲ್ಲ. ನಾವು ಕೆಲಸ ಕೊಟ್ಟಾಗ ಕೆಲಸ ಮಾಡಿದ್ವಿ. ನಾವು ಈಗ ವಕ್ತಾರದಾಗ ಕೆಲಸ ಮಾಡೀವಿ, ಮೊನ್ನೆ ಕಾರ್ಯಕಾರಿಣಿ ಸದಸ್ಯರ ಹತ್ತಿರ ಮಾಡಿದ್ರು, ಅವಾಗೂ ಮಾಡೀವಿ. ಹೋಗ್ತೀವಿ ಮೀಟಿಂಗ್ ಕರೆದ್ರಂದ್ರೆ ಖಂಡಿತ ಹೋಗ್ತೀವಿ. ಮುಂದೆ ತಮ್ಮ ಕೆಲಸ ಸರ್? ಮುಂದೆ ಏನು ನಾವು ರಾಜಕಾರಣದಾಗ ಇದೀವಿ, ಈಗೇನು ನಾವು ಏನು ಅದರಿಂದ ವಿಮುಖರಾಗಿಲ್ಲ. ನೋಡು ಸಂದರ್ಭ ಬಂದತ್ನಾಗ ಈಗಂಕೂ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ನಾವು ಕೆಲಸ ಮಾಡ್ತೀವಿ. ಏನಾಗಬೇಕು ಅನ್ನೋದಾಗ್ಬೋದ ಸರ್ ಮುಂದೆ? ಏನಿಲ್ಲ, ನಾವು ಏನಾಗಬೇಕು ಅನ್ನೋಂಥದ್ದಿಲ್ಲ. ಪಕ್ಷ ಏನಾದರೂ ಜವಾಬ್ದಾರಿ ಕೊಟ್ರಂದ್ರೆ ನಾವು ಪ್ರಾಮಾಣಿಕವಾಗಿ ನಿಭಾಯಿಸ್ತೀವಿ ಅಷ್ಟೇ. ಜನ ಆಮೇಲೆ ಪಕ್ಷ ಏನಾದರೂ ಜವಾಬ್ದಾರಿ ಕೊಟ್ರಂದ್ರೆ ಅದನ್ನ ನಿಭಾಯಿಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಜನರ ಕಣ್ಣೀರು ಒರೆಸೋದು ನಮ್ದು ಏನಿಲ್ಲ. ನಮ್ಮದು 24x7 ನಮ್ಮದು. ನನ್ನ ಬಹುತೇಕ ಒಂದು ದಿವಸದಲ್ಲಿ ಬಿಟ್ರಂದ್ರೆ ನಾನು ಸಾಮಾಜಿಕವಾಗಿ ಕೆಲಸ ಮಾಡಿದ್ದೀನಿ. ಯಾವ ನ್ಯಾಯ ಏನಾರು ಇದ್ರೂ ಕೂಡ ನಾವು ಪ್ರಾಮಾಣಿಕವಾಗಿ, ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಇನ್ನು ಮುಂದೆ ಕೂಡ ನಾವು ಅದನ್ನೇ ಮಾಡ್ಕೊಂಡು ಹೋಗಿ. ಯಾರಿಗೆ ನಮಗೆ ಏನಪ್ಪ ಅಂತಂದ್ರೆ, ನಾವು ಯಾರು ಕಷ್ಟದಾಗಿರ್ತಾರ ಅವ್ರ ಕಣ್ಣು ಒರೆಸುವಂತ ಒಂದು ಕೆಲಸವನ್ನ ನಾವು, ನಮ್ಗೆ ಎಷ್ಟು ಶಕ್ತಿ ಕೊಟ್ಟಾನ ದೇವರು, ಅಷ್ಟು ಮಾತ್ರ ನಾನು ಮಾಡಾಕ್ತಾ ಇರೋದು. ಜನದಲ್ಲಿ ಏನು ತಮ್ಮ ಹಿಂದೆ ಹಿಂದೆ ಏನ್ ಮಾತಾಡ್ತಾರ? ಮನಸ್ಸು ಮಾತ್ರ ಕಾಂಗ್ರೆಸ್ದಲ್ಲಿ, ದೇಹ ಮಾತ್ರ ಬಿಜೆಪಿ. ಇಲ್ಲ, ನಾವ್ ಯಾವತ್ತೂ ಕಾಂಗ್ರೆಸ್ದಾಗ ಇಲ್ಲೇ ಇಲ್ಲ. ನಾನು ಹುಟ್ಟುದಾಗ ಕಾಂಗ್ರೆಸ್ಸಿನ ವಿರೋಧಿಯಾಗಿ ಸುಮ್ ಹೇಳ್ತಾರ ಹಂಗೆ. ಆದ್ರೆ ನಮ್ ಸಹಪಾಠಿಗಳೆಲ್ಲ ಈಗ CS ಗಿಡ್ಡಪ್ಪಳ ಅವರು ಇವರು ಎಲ್ಲ ನಮ್ ಜೊತೆನೆ ಇದ್ದವ್ರು. ಅವ್ರು ನಮ್ ಜೊತೆನೆ ಇದ್ರು. ಮತ್ತ ಅವ್ರಿಗೆ ಹೋದ ಸಂದರ್ಭದಲ್ಲಿ ನಾವು ಟಿಕೆಟ್ ಕೇಳಿದ್ವಿ. ಆಕ್ಚುಲಿ ಒಂದ್ 4 ಕೊಡ್ರಿಪ್ಪ ತಂದ್ವಿ, ಕೊಡ್ಲಿಲ್ಲ. ಕೊಡ್ಲಾರ್ದಾಗ ಅವ್ರು ಹೋದ್ರು, ಅವ್ರಿಗೇನು ಮಾಡಕ್ ಬರಂಗಿಲ್ಲ. ಈಗ ನಂದ್ ರಾಜಕಾರಣ ನಾ ಏನು ಮಾಡ್ಲಿಕ್ಕಂದ್ರು ಅವ್ರು ಹೋಗೋರಿಗೆ ನಾವ್ ತಡೆಯಕ್ ಆಗಂಗಿಲ್ಲ. ನಾವೊಂದ್ 4 ಕೊಟ್ಟಿದ್ರಂದ್ರ ನಾವ್ ಅಲ್ಲೇ ಉಳಿತಿದ್ವಿ. ನಾವು ಭಾರತೀಯ ಜನತಾ ಪಕ್ಷದಾಗ ಉಳಿತಿದ್ವಿ. ಅದಕ್ಕೆ ಇಂಥವೆಲ್ಲ ಸಂದರ್ಭ ಬಂದತ್ನಾಗ ಹಿಂಗ ಮನಸ್ಸು ಅಲ್ಲೇ ಐತೆ, ದೇಹ ಇಲ್ಲ ಐತೆ ಹಿಂಗೆಲ್ಲ ಹೇಳ್ತಾರ. ಏನಿಲ್ಲ, ನಮ್ದು ಮನಸ್ಸು ದೇಹ ಭಾರತೀಯ ಜನತಾ ಪಕ್ಷದಾಗ ಐತೆ. ಆದ್ರೆ ನಮ್ಮ ಸ್ನೇಹಿತರು ಅದಾರ, ಅವ್ರ ಜೊತೆ ನಾವು ದಿವ್ಸ ಎಲ್ರ ಹೋಗುದು ಮಾಡೋದು ಬರೋದು ಹೋಗ್ತೀವಿ ಅಷ್ಟೇ. ಒಬ್ಬೊಬ್ರು ಅಲ್ಲೇ ಇರ್ತಾರ, ವಿರೋಧ ಮಾಡ್ತಿರ್ತಾರ. ನಾವ್ ಹಂಗಲ್ಲ. ನಾವು ಇಲ್ಲಿದ್ರು ಸತೆ ನಮ್ ಮನಸ್ಸು ಅಲ್ಲೇ ಇರ್ತೈತೆ. ನಾವು ಪ್ರಾಮಾಣಿಕವಾಗಿ ಭಾರತೀಯ ಜನತಾ ಪಕ್ಷದ ಕಟ್ಟಾಳಾಗಿ ಕೆಲಸ ಮಾಡ್ತೀವಿ, ನಾವು ನಿರ್ವಹಿಸ್ತೀವಿ. ಯಾರೇ ಎಷ್ಟು ಬೇಕಾದ ಹೇಳಿ, ನನ್ನ ಮನಸ್ಸಿಗೆ ನನಗೆ ತೃಪ್ತಿ ಇದೆ. ನಾನು ಪ್ರಾಮಾಣಿಕವಾಗಿ ಭಾರತೀಯ ಜನತಾ ಪಕ್ಷದ ಜೊತೆ ಪ್ರಾಮಾಣಿಕವಾಗಿರ್ತೀನಿ. ಯಾರು ಅಂದ್ರು ನಾ ಹಚ್ಕೊಳಂಗಿಲ್ಲ. ಯಾಕಂದ್ರೆ ನಾ ಸ್ವಚ್ಛ ಇದ್ರೆ ಯಾರಿಗೆ ಅಂಜಬೇಕಾಗಿಲ್ಲ. ಕೆಲವೊಂದ್ ಮಂದಿ ಇರ್ತಾರ, ಅವ್ರ ತಕ್ಕ ಅಲ್ಲೇ ಇರ್ತಾರ, ಬೇರೆ ಬೇರೆ ಮಾಡ್ತಿರ್ತಾರ. ಆ ರೀತಿ ಮಾಡಂಗಿಲ್ಲ. ನಾವ್ ಇಲ್ಲಿದ್ರು ಕೂಡ ಅವ್ರದೇ ಮಾಡ್ತೀವಿ. ಮತ್ ಸಂದರ್ಭ ಭಿನ್ನಾಭಿಪ್ರಾಯ, ಸಾರ್ವಜನಿಕವಾಗಿ ಭಿನ್ನಾಭಿಪ್ರಾಯ ಬಂದಿರ್ತಾವ ಅವ್ರಿಗೆ. ನಮ್ಗೆ ಬಂದಾಗ ಮತ್ತ ಈಗ ಮನುಷ್ಯನಿಗೆ ನೋಡ್ರಿ ಸ್ವಾಭಿಮಾನ ಅನ್ನೋದು ಇರ್ತೈತಿ. ಸ್ವಾಭಿಮಾನ ಮಾರ್ಕೊಂಡ್ ನಾವ್ ಎಲ್ಲಿ ಇದನ್ ಮಾಡಕ್ ಆಗಂಗಿಲ್ಲ. ಸ್ವಾಭಿಮಾನ ಮುಖ್ಯ. ಯಾಕಂದ್ರೆ ನಮ್ ತಂದೆ ತಾಯಿ ಅದನ್ನ ಕಲಿಸ್ಯಾರ ನಮ್ಗೆ. ಸ್ವಾಭಿಮಾನ ನಮಗ ನೋವಾಗಿ ಸ್ವಾಭಿಮಾನಕ್ಕೆ ಧಕ್ಕೆ ಬಂದತ್ನ ನಾವ್ ಯಾರನ್ನು ನಮ್ ಕುಟುಂಬದಾಗ ಸಹಿತ ನಾ ಕೇಳಂಗಿಲ್ಲ. ಮುಂದೆ 2028 ತಾವ್ ಯಾಕೆ ಬಿಜೆಪಿ ಟಿಕೆಟ್ ಆಕಾಂಕ್ಷೆ ಆಗ್ಬಾರ್ದು? ನೋಡೋಣ. ಈಗ ಅವ್ರು ಹಿರಿಯರ್ ಇದಾರ, ಬೆಳಬ್ಬರು, ಅವ್ರು ಸ್ಪರ್ಧೆ ಮಾಡ್ತಂದ್ರೆ ನಮ್ದು ಏನು ಅಭ್ಯಂತರ ಇಲ್ಲ. ಅವರು ಸ್ಪರ್ಧೆ ಮಾಡಲ್ಲ, ಬೇರೆಯವ್ರಿಗೆ ಅವಕಾಶ ಕೊಡ್ತೀನಿ ಅಂತ ನಾ ಕೇಳುವಂತ ಅರ್ಹತೆ ಐತಿ, ಕೇಳ್ತೀನಿ. ಈ ಕೋಲಾರದ ಹಳೆಯ ಬಿಜೆಪಿ ಟೀಮ್ ಒಂದಾಗೋದು ಯಾವಾಗ? ಹಳಿ ಟೀಮ್ ಅಂತಂದ್ರೆ ಅವ್ರಿಗೆ ಅದೇ ಹೇಳಿದ್ವಲ್ಲ, ಈಗ ಹೋದ್ಸಲ ಸ್ವಲ್ಪ ಹಿಂಗಾಯ್ತು,
ಟಿಕೆಟ್ ಕೊಡೋದು ನಾವು ಜಿಲ್ಲಾ ಅಧ್ಯಕ್ಷರ ಕುಚ್ಚಬಾಳ್ ಅವ್ರಿಗೆ ಹೋಗಿ ಹೇಳಿದ್ವಿ ನಾವು ಏನಿಲ್ಲ ಸಂಗರಾಜ್ ಅವರು ಹೋಗ್ಯಾರ, ಅವ್ರಿಗೆ ಒಂದಿಷ್ಟು ಟಿಕೆಟ್ ಒಂದು 8 ಕೊಡ್ರಿ, 15 ರೂಪಾಯಿಗೆ ಅಂದ್ವಿ. ಇಲ್ಲ ಅಷ್ಟು ಆಗಂಗಿಲ್ಲ ತಂದ್ರು. ಒಂದು 4 ಕೊಡ್ರಿ ಅಂತಂದ್ವಿ ನಾವು. 4 ಕೊಡ್ರಿ ಅಂತಂದ್ವಿ. 4 ಕೊಟ್ಟಿದ್ರ ನಾವು ಅದ್ರ ಜೊತೆನೆ ಇರ್ತಿದ್ವಿ. ಕೊಟ್ಟಿಲ್ಲ, ಈ ರೀತಿಯಾಗಿ ಭಿನ್ನಾಭಿಪ್ರಾಯ ಬರ್ತಾವ. ಈಗ ಕೊಟ್ಟಿಲ್ಲ, ಅವರು ಕಾಂಗ್ರೆಸ್ಗೆ ಹೋದ್ರು, ನಮ್ ಎಲ್ಲಾರು ನಮ್ ಜೊತೆ ಇದ್ದವ್ರು. ಮತ್ತೆ ಅಲ್ಲಿ ಆರಿಸಿ ಬಂದಾರ. ಅವ್ರು ಏನಂತಾರ, ನಾವೀಗ ಅವ್ರು ಟಿಕೆಟ್ ಕೊಟ್ಟಾರ, ಆರಿಸಿ ಬಂದ್ವಿ, ಅವ್ರ ಋಣ ತೀರಿಸ್ತಾರ. ಇಷ್ಟೇ ಸತ್ಯಾಗಿ ಹೇಳ್ಬೇಕಂದ್ರೆ ಇಷ್ಟೇ, ಮತ್ತೇನು ಇಲ್ಲ. ಮತ್ತೆ ಅವ್ರಿಗೆ ನಾವೇನು ಅನ್ನಕ್ ಬರಂಗಿಲ್ಲ. ಅದ್ರ ಅಂತರಾಳದಾಗಿಂದ ಅವ್ರದ್ದು ಮಾಡ್ತಾರ, ನಾವು ನಮ್ಮದು ಮಾಡ್ತೀವಿ. ಸ್ನೇಹಿತರಾಗಿ ಹುಟ್ರು ಕೂಡ್ತೀವಿ, ಚರ್ಚೆ ಮಾಡ್ತೀವಿ, ಹರಟಿ ಮಾಡ್ತೀವಿ. ಏನಿದ ಹೇಳ್ತಾರ, ಆದ್ರ ನಾವು ಇಲೆಕ್ಷನ್ ಮಾಡೋ ಮುಂದೆ ಅವ್ರದ್ದು ಮಾಡ್ತಾರ, ನಾವು ನಮ್ಮದು ಮಾಡ್ತೀವಿ. ಕ್ಷೇತ್ರದಲ್ಲಿ ಬಿಜೆಪಿಯಲ್ಲಿ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಅದೇ ಏನು ಕೊರತೆ ಐತೆ, ಅದನ್ನೆಲ್ಲ ನಾವೆಲ್ಲ ಹಿರಿಯರು ಕುಂತು, ನಮ್ಮ ಹಿರಿಯರು ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಸರಿ ಹೋಗತ್ತ ನನ್ನ ಆಸೆ. ಮುಂದಿನ ದಿನದೊಳಗೆ ಸರಿ ಆಗ್ಬೋದು. ಜನರು ಈಗ ನಾವೇನು ರಾಜಕಾರಣಿಗಳಂತಂದ್ರೆ ಜನರ ಮೇಲೆ ಇರ್ತೀವಿ. ಜನರು ನಮ್ಮನ್ನ ಇಷ್ಟಪಟ್ರಂದ್ರೆ ನಾವು ರಾಜಕಾರಣದಲ್ಲಿ ಮುಂದೆ ಬರ್ತೀವಿ. ಇಷ್ಟಪಡಲಿಲ್ಲ ಅಂದ್ರೆ ನಾವೇನು ಮಾಡಕ್ ಬರಂಗಿಲ್ಲ. ಯಾಕಂದ್ರ ಅವರೇ ಕಾರ್ಯಕರ್ತರು ನಮಗೆಲ್ಲ ಜೀವಾಳ, ಬ್ಯಾಕ್ ಬೋನ್. ಅವ್ರ ನಿಂತು ನಮಗ ನಿಂದ್ರಿ ನಾವೆಲ್ಲ ಆರಿಸಿ ತರ್ತೀವಿ ಅಂತಂದ್ರೆ ಅದು ಏನಿರ್ಬೇಕಂದ್ರ ಜನರ ಪ್ರೀತಿ ಇರ್ಬೇಕು. ನಾವು ಪ್ರೀತಿ ಇರ್ಲಾರ್ದಾಗ ನಾವು ಹೋಗಿ ಕೆಲಸ ಮಾಡ್ತೀವಿ ಅಂದ್ರೆ ಅವ್ರ ವಿರುದ್ಧ ಇದ್ದಾಗ ನಾವು ಕೆಲಸ ಮಾಡ್ತೀವಿ ಅಂದ್ರೆ ಆಗಂಗಿಲ್ಲ. ಯಾವ ಟೈಮ್ ಯಾರೇ ಇರ್ಲಿ, ನಾ ಇರ್ಲಿ, ಮತ್ತೊಬ್ರು ಇರ್ಲಿ, ಯಾರೇ ಇರ್ಲಿ, ಜನ ಬಯಸ್ಬೇಕು. ನಮ್ಮನ್ನ ಬಯಸ್ತಾ ನಾವು ರಾಜಕಾರಣ ಮಾಡಿದ್ವಿ ಅಂದ್ರೆ ಅದು ಸಕ್ಸಸ್ ಆಗತ್ತೆ. ಕ್ಷೇತ್ರ ಜನತೆ ಬೆಳುವ ನಾಯಕತ್ವ ಒಪ್ತಾ ಇಲ್ಲ, ಅದು ಒಪ್ತಾ ಇಲ್ಲ ಅಂತ ನಾ ಹೇಳಂಗಿಲ್ಲ. ಅವರು ಸಾಕಷ್ಟು ಕೆಲಸಗಳನ್ನ ಮಾಡ್ಯಾರ, ಇಲ್ಲ ಅನ್ನಂಗಿಲ್ಲ. ಅವರು ಹೋರಾಟಗಾರರು. ಜನ ಅವ್ರನ್ನು ಸುಮ್ಮ ಆರಿಸ್ಲಿಲ್ಲ. 2 ಸರಿ ಆರ್ಸ್ಯಾರ, 2 ಸರಿ ಬಿದ್ದಾರ. ಒಮ್ಮೆ ಇಬ್ಬರು ಯಾರು ಹೇಳಿದ್ವಲ್ಲ ನಾವು, ಯಾರು ಬೀಳಾಡದವ್ರ ಅಂತ ಅವ್ರನ್ನು ಕೆಡದಾರ. ಯಾರು ಒಳ್ಳೆ ರಾಜ್ಯದಲ್ಲೇ ನಂಬರ್ 1 ಶಾಸಕಿದ್ರೆ ಅವ್ರನ್ನು ಅವರೇ ಬೆಳಿದವ್ರನ್ನ ನಿತ್ಯಕ್ಕೆ ಸೋಲಿಸ್ಯಾರ. ಅವರು ಒಳ್ಳೆ ಕೆಲಸಗಳನ್ನ ಸಾಕಷ್ಟು ಮಾಡ್ಯಾರ. ಅವು ಈ ನೀರಾವರಿ ಹೋರಾಟ ಇರ್ಬೋದು, ಆಮೇಲೆ ಬ್ರಿಡ್ಜಿನ ಹೋರಾಟ ಇರ್ಬೋದು, ಅನೇಕ ಹೋರಾಟಗಳನ್ನ ಮಾಡ್ಯಾರ. ಒಬ್ಬ ಸಮರ್ಥ ನಾಯಕ, ಅದರೇ ಅಡಿಲ್ಲ. ಇವೇನು ಭಿನ್ನಾಭಿಪ್ರಾಯ ಸ್ವಲ್ಪ ಇರ್ತಾವ, ಅವು ಸಹಜ. ಆದ್ರ ಅವರು ಒಳ್ಳೆ ನಾಯಕರು ಮತ್ತು ಹೋರಾಟಗಾರರು, ಕೆಲಸಗಾರರು, ನಿರಂತರ ಹೋರಾಟವನ್ನು ಮಾಡಿ ಬೆಳೆದವ್ರು. ಅವರು ಸಾಮಾನ್ಯ ನಮ್ಮ ಜಗತ್ತಿನ ಸಾಮಾನ್ಯ ಮನೆತನದವ್ರು. ಮತ್ತೆ ಇಷ್ಟೆಲ್ಲ ಜನ ಕೊಟ್ಟಾರ. 2 ಸರಿ ಮಂತ್ರಿಗಳನ್ನ ಮಾಡ್ಯಾರ, 4 ಸರಿ ಟಿಕೆಟ್ ಕೊಟ್ಟದ ಪಕ್ಷ. ನಮ್ಮ ಮತ್ತು ವೈಯಕ್ತಿಕ ನಮ್ಮ ಏನ್ ಅವರು ಇದನ್ನ ಮಾಡ್ಬೇಕು ಮಾಡ್ಯಾರ. ಜನ ಸ್ವಲ್ಪ ಯಾಕೋ ಇದನ್ನ ಮಾಡ್ಯಾರ, ಮತ್ ಮುಂದೆ ಸರಿ ಹೋಗ್ಬೋದ ನಾನು ವಿಚಾರ. ಈ 2 ಸರಿ ಬೆಳಿಬೇಕು MLA ಮಾಡಲು ತಾವು ಸಾಕಷ್ಟು ಶ್ರಮ ವಹಿಸಿರಿ. ಈ 3ನೇ ಬಾರಿಗೆ MLA ಮಾಡಲು ತಮ್ಮನ್ನು ಸಲಹೆ ಸಹಕಾರ ಕೇಳಿದ್ರೆ ತಾವು ಹೋಗ್ಬೋದು ಸರ್? ನಾವು ಸಲಹೆ ಯಾವಾಗೂ ಸಲಹೆ ಕೊಟ್ರೆ ನಾವು ಪ್ರಾಮಾಣಿಕವಾಗಿ ಸಲಹೆ ಕೊಟ್ಟಿವಿ. ಅವ್ರು ಏನೇ ಇರ್ಲಿ, ನಾವು ಏನೇ ಸ್ವಲ್ಪ ಇದ್ರು ಸತ್ಯ ನಾವು ಪ್ರಾಮಾಣಿಕವಾಗಿ ಹೇಳಿ. ಈಗೂ ಕೂಡ ನಾವು ಅವ್ರಿಗೆ ಕೇಳಿದ್ರೆ ಕೊಡ್ತೀವಿ, ಕರೆದ್ರೆ ಹೋಗ್ತೀವಿ. ಏನು ಇದು ಇಲ್ಲ. ನಾವು ನಮ್ದು ಇನ್ನೊಂದು ಏನಪ್ಪಾ ಅಂತ, ನಮಗ್ ಯಾರು ನಾನು ಬಾಳ ಸ್ವಲ್ಪ ಯಾರ ನಾನು ನೋವು ಮಾಡಿದ್ರು ಕೂಡ ನಾ ಮರಿತೀನಿ. ನನಗೆ ಮರಿ ಚಟ ಐತೆ. ಯಾಕಂತ ನಾ ಯಾವ್ದು ಇಟ್ಕೊಳಂಗಿಲ್ಲ. ಇಟ್ಕೊಂಡ್ ನಾವು ಏನ್ ಮಾಡ್ಬೇಕು ಮಾಡ. ನೀವು ಮರ್ತರ ಕ್ಷೇತ್ರದಲ್ಲಿ ಬಿಜೆಪಿ ಕಮಲ ಅರಳಬಹುದು. ನೀವು ಆ ನೋವು ಮರ್ತ್ರ ಮತ್ತೆ ಕ್ಷೇತ್ರದಲ್ಲಿ ಬಿಜೆಪಿ ಅರಳಬಹುದು. ನಿನಗೆ ಹೇಳಿದ್ವಲ್ಲ ಈಗ ಶರಣ, ನಮ್ದೇನಿಲ್ಲ. ನಾವು ಎಲ್ಲಾನು ಮರಿ ಚಟ ಐತಿ, ನನಗೆ ಮರಿತೀವಿ. ಮರ್ತ ಕಾಯಿಸಿ ಏನು ಹಂಗೆ ಸಂದರ್ಭ ಬಂದ್ರೆ ಕೆಲಸ ಮಾಡಕ್ ತಯಾರಿದೀವಿ. ಕೊನೆಯದಾಗ ನಮ್ಮ ಕಾರ್ಯಕ್ರಮದ ಮೂಲಕ ವೀಕ್ಷಕರಿಗೆ, ಕ್ಷೇತ್ರದ ಜನತೆಗೆ ಸಾಕಷ್ಟು ಸಮಸ್ಯೆಗಳದಾವ. ಆ ಸಮಸ್ಯೆಗಳನ್ನ ನಿಭಾಯಿಸುವಂತ ಶಕ್ತಿಯನ್ನ ನಮ್ಮ ಪಕ್ಷಕ್ಕೆ ಕೊಡ್ಲಿ. ನಾವು ಕೂಡ ಹೋರಾಟವನ್ನು ಮಾಡಿ ನಿಮ್ಮ ಎಲ್ಲ ರೈತಾಪಿ, ಈ ಸದ್ದ ನಮ್ಗ ರೈತಾಪಿ ಜನರಿಗೆ ಈರುಳ್ಳಿ ಸಾಕಷ್ಟು ಈ ಏರಿಯಾದಲ್ಲಿ ಬೆಳೆದಾರ. ನೋವಿದೆ ನಮಗೂ. ಅದಕ್ಕೊಂದು ಅಂತ್ಯ ಕಾಣಿಸ್ಬೇಕು. ಮಿನಿಮಮ್ ಪ್ರೈಸ್ ಅನ್ನುವಂಥದ್ದು ಮಾಡ್ಬೇಕು. ಸುಮಾರು ಒಂದು ಕಿಲೋಕ್ಕೆ 20 ರೂಪಾಯಿ ಅಂದ್ರೆ ಕ್ವಿಂಟಲ್ ಇಂದ 2000 ರೂಪಾಯಿ ಆತಂದ್ರೆ ನಾವು ಈ ಭಾಗದಲ್ಲಿ ಈರುಳ್ಳಿ ಬೆಳೆಯಕ್ಕ ನಮ್ಗ ಸಾಕಷ್ಟು ರೈತರು ಉತ್ಸುಕತೆಯಿಂದ ಅದಾರ. ಅದಾಗ್ಬೇಕು. ಕೇಂದ್ರ ಸರ್ಕಾರದ್ದು ಅದು ಜವಾಬ್ದಾರಿ ಐತೆ. ಅವರು ಕೂಡ ಅದನ್ನ ಹೊರಗೆ ಹೋಗಕ ಸ್ವಲ್ಪ ಬಿಡ್ಬೇಕು. ಕಾರಣಾಂತರಗಳಿಂದ ಈ ಯುದ್ಧ ಅದನ್ನ ನಡೆದು ಈ ರೀತಿಯಾಗಿ ಅದು ಕೂಡ ತೊಂದರೆ ಆಗೈತೆ.
ಮತ್ತು ಈ ಭಾಗದಲ್ಲಿ ಇನ್ನಷ್ಟು ಕೋಲ್ಡ್ ಸ್ಟೋರೇಜ್ ಈ ನಮ್ಮ ಏರಿಯಾದಾಗ ಈ ಹೆಚ್ಚು ಕಡಿಮೆ 3-4 ತಾಲೂಕುದಾಗ ಬಬಲೇಶ್ವರ, ಕೊಲ್ಲಾರ ಮತ್ತು ನಿಡಗುಂದಿ, ಬಾಗೇವಾಡಿ ಈ ಕ್ಷೇತ್ರದಲ್ಲಿ ಹೆಚ್ಚು ಈರುಳ್ಳಿ ಬೆಳೆಗಾರರಿದ್ದಾರೆ. ಅಲ್ಲೇ ನಮ್ಮ MP ಅವರಾಗಲಿ ಇಲ್ಲಿರ್ತಕ್ಕಂಥ ಈಗಿನ ಶಾಸಕರು, ಸಚಿವರು ಅವರೆಲ್ಲ ಮುತುವರ್ಜಿ ವಹಿಸಿ ಈ ಭಾಗದಲ್ಲಿ ಕೋಲ್ಡ್ ಸ್ಟೋರೇಜ್ ಹೆಚ್ಚು ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಅದ್ರ ಬಗ್ಗೆ ಹೋರಾಟವನ್ನು ನಾವು ರೈತ ಸಂಘದ ಜೊತೆನೂ ಕೂಡಿ ಹೋರಾಟ ಮಾಡ್ಲಿಕ್ಕೆ ತಯಾರಿದ್ದೀವಿ. ಮತ್ತು ಜನ ಒಳ್ಳೆಯವ್ರದಾರ, ಅವ್ರು ಏನು ಬಯಸ್ತಾರೆ ಅದ್ರ ಪ್ರಕಾರ ನಾವೆಲ್ಲ ಹೋಗ್ಬೇಕಾಗತ್ತೆ. ತಾವು ಸಾಕಷ್ಟು ರಾಜಕಾರಣದ ಚಾಣಾಕ್ಷ ಅಂತ ಹೊಂದಿದ್ದವರು, ಯಾಕೆ ಸರ್ ತಮ್ಮ ಜಿಲ್ಲಾಧ್ಯಕ್ಷ ಪಕ್ಷ ಜಿಲ್ಲಾಧ್ಯಕ್ಷ ಸ್ಥಾನ ಯಾಕೆ ಮಾಡಲಿಲ್ಲ ತಮ್ಮ? ಇಲ್ಲ, ವಕ್ತಾರರು ಮಾಡ್ಯಾರ. ಜಿಲ್ಲಾಧ್ಯಕ್ಷರು ಏನು ಅವರು ಈಗ ಪಕ್ಷ ಏನು ನಿರ್ಣಯ ತಗೋತಿರ್ತೈತೆ ನಾವು ಅದಕ್ಕೇನು ಮಾಡಕ್ ಬರಂಗಿಲ್ಲ. ಏನು ಯಾರಾದ್ರೆ ಸರಿ ಅಂತೇಳಿ ಎಲ್ಲ ವಿಚಾರ ಮಾಡಿ ಕಳಿಸಿ ಸೂಕ್ತ ಆದ್ರೆ ಮಾಡ್ತಿರ್ತಾರ. ಅದಕ್ಕೆ ನಾವೆಲ್ಲ ಒಪ್ಕೋಬೇಕು. ನಾವಂಕರು ಭಾರತೀಯ ಜನತಾ ಪಕ್ಷ ಕಟ್ಟಾಳು, ಪಕ್ಷ ಏನು ನಿರ್ಣಯ ತಗೋತೈತೆ ಅದಕ್ಕೆ ನಾವು ಬದ್ಧರ್ತೀವಿ. ಮುಂದೆ ಪಕ್ಷ ತಮ್ಮ ಸೂಕ್ತವಾದ ಸ್ಥಾನಮಾನ ಕೊಡ್ಬೋದು ಸರ್? ಕೊಟ್ರೆ ಅಂದ್ರೆ ನಿಭಾಯಿಸ್ತೀವಿ. ಓಕೆ ಸರ್. ಓಕೆ ಸರ್. ಇಲ್ಲಿವರೆಗೂ ವೀಕ್ಷಕರೇ, ನಮ್ಮೊಂದಿಗೆ ಬಸವನಾಡಿನ ಜನಮೆಚ್ಚುಗೆ ನಾಯಕ, ನೇರ ನಿಷ್ಠುರ ಸ್ವಭಾವದ TT ಹೆಗ್ಡೆಯಾಳ್ ಕಾಕವರು ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಮನದಾಳ ಮಾತನಾಡೋದಕ್ಕೆ ನಮ್ಮ ವಾಹಿನಿ ಹಾಗೂ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದಗಳು ಸರ್. ನಿಮ್ಮ ವಾಹಿನಿಗೂ, ನಿಮಗೂ, ನಿಮ್ಮ ಎಲ್ಲ ಸಿಬ್ಬಂದಿಗಳು ಹಾಗೂ ಕ್ಷೇತ್ರದ ಜನತೆಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನನ್ನ ಸುಂದರವಾದ ಪುಟ್ಟಿ, ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.